ನೀವು ಫಸ್ಟ್ ರೋಲ್ ಯಾವ್ದು ಪ್ಲೇ ಮಾಡಿದ್ರು ಥಿಯೇಟ್ರಲ್ಲಿ ನಿಮ್ಗೆ ನಾನು ನೆನಪಿದ್ಯಾ? ಹೌ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್? ನಮ್ಮ ಸುತ್ತಮುತ್ತ ಇರೋದು ಎಲ್ಲ ಮರ್ತೋಗ್ತೀವಿ. ಅವತ್ತು ನೂರಾರು ನಡೆದಿರ್ಬೋದು ನಮ್ಮ ದಿನದಲ್ಲಿ. ಆಡಿಷನ್ಸ್ ಕೊಟ್ಟಾಗ somehow I can get into the cinema ಅಂತ. ಕ್ಯಾಮ್ರಾ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ಐ ವಾಸ್ ವೆರಿ ಫ್ಯಾಸಿನೇಟೆಡ್ ಟು ಟೇಕ್ ವಿಡಿಯೋಸ್ ಆಫ್ ಮೈ ಸೆಲ್ಫ್. ಸಡನ್ ಆಗಿ ಒಂದು ಆಪರ್ಚುನಿಟಿ ಬರುತ್ತೆ ನಿಮಗೆ ದಿಗಂತ್ ಸರ್ ಜೊತೆ ಆಕ್ಟ್ ಮಾಡಕ್ಕೆ. ಅದೇನು ನನ್ನ ಫೀಲಿಂಗ್ ಇತ್ತೋ ನನ್ನ ಮನಸ್ಸಲ್ಲಿ, ಇಟ್ ವಾಸ್ ಲೈಕ್ ಔಟ್ ಆಫ್ ದಿಸ್ ವರ್ಲ್ಡ್. ಬಿಗ್ ಸ್ಕ್ರೀನಲ್ಲಿ ಬರಬೇಕು, ಅದು ಸ್ಪೆಷಲಿ ಅಂತ ಆ್ಯಕ್ಟರ್ಸ್ಗಳ ಜೊತೆ ಅವಕಾಶ ಸಿಕ್ಕಾಗ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಖಂಡಿತ. ಸ್ಕ್ರೀನ್ ಮೇಲೆ ನೋಡುವಾಗ ಐ ಥಿಂಕ್ ಯುವರ್ ಹಾರ್ಟ್ ಬೀಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಗೋಸ್ ಬಂಪ್ಸ್ ಆ್ಯಂಡ್ ಬಟರ್ಫ್ಲೈಸ್, ಇಟ್ ವಾಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ನಾನು ಫಸ್ಟ್ ಟೈಮ್ ನೋಡುವಾಗ ನೀವು ರೂತ್ಲೆಸ್ ಆಗಿರ್ಬೋದು, ಇನ್ನೊಂದು ಮೂವಿ ಮಾಡಿದ್ರಿ ಅಲ್ವಾ, ಅದರಲ್ಲಿ ಚಾಲೆಂಜಸ್ ಏನು ಫೇಸ್ ಮಾಡ್ಕೊಳ್ತಾ ಬಂದ್ರಿ? ಸ್ಟ್ರಗಲ್ ಅಂತ ನೋಡಕ್ ಹೋಗಿಲ್ಲ, ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಅ ಲರ್ನಿಂಗ್ ಲೆಸನ್. ಒಬ್ಬ ಆರ್ಟಿಸ್ಟ್ಗೆ ಕಲಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಡಿಯನ್ಸ್ನ ಅದನ್ನ ಫೀಲ್ ಮಾಡಿಸೋದು ಹೇಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಐ ಥಿಂಕ್ ವಿ ವಿನ್ ಆಸ್ ಆಕ್ಟರ್ಸ್. ಯಾವ ಆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ಕನಸಿದೆ? ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯಶ್. ನೆಕ್ಸ್ಟ್ 5 years ಆದಮೇಲೆ, 5 ವರ್ಷಗಳ ನಂತರ ಧನುಶ್ರೀ ಅವ್ರನ್ನ ನಾವು ಯಾವ ಮಟ್ಟದಲ್ಲಿ ನೋಡ್ಬೋದು? ಸೂಪರ್ ಸ್ಟಾರ್. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ ದತ್. ಪಾಡ್ಕಾಸ್ಟ್ ಸ್ಪಾನ್ಸರ್ಡ್ ಬೈ ಮಾನ್ಸಿ ಶಿವಕುಮಾರ್. ಇವತ್ತು ನನ್ನೊಂದಿಗೆ ಇದ್ದಾರೆ ಥಿಯೇಟರ್ ಆರ್ಟಿಸ್ಟ್, ಟ್ಯಾಲೆಂಟೆಡ್ ಆಕ್ಟ್ರೆಸ್ ಆ್ಯಂಡ್ ಯಂಗ್ ಆಂಟರ್ಪ್ರಿನರ್. ಲೆಟ್ ಅಸ್ ವೆಲ್ಕಮ್ ಧನುಶ್ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ವೆರಿ ಗ್ರೇಟ್ಫುಲ್ ಪ್ರತಿಧ್ವನಿ ಅವ್ರಿಗೆ, ಶಿವಕುಮಾರ್ ಸರ್ಗೆ, ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೋ ಎಕ್ಸೈಟೆಡ್ ಈ ಕಾನ್ವರ್ಸೇಷನ್ಗೋಸ್ಕರ. ಓಕೆ, ಧನುಶ್ರೀ ಹುಟ್ಟಿದ್ದೆಲ್ಲಿ? ನಾನು ಹುಟ್ಟಿರೋದು ಬೆಂಗಳೂರಲ್ಲಿ, ಪಕ್ಕ ಬೆಂಗಳೂರು ಹುಡುಗಿ. ಆ್ಯಂಡ್ ಎಜುಕೇಶನ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಆಗ್ತಿರೋದು. ಬಟ್ ಆಬಿಟ್ ಟ್ರಾವೆಲರ್, ಐ ಕೀಪ್ ಟ್ರಾವೆಲಿಂಗ್ ಎವ್ರಿ ಇಯರ್. ಸೊ ಹಂಗ್ ನೋಡಕ್ ಹೋದ್ರೆ ಐ ಥಿಂಕ್ ಐ ಆಮ್ ಫ್ರಮ್ ಆಲ್ ಓವರ್ ಇಂಡಿಯಾ. ಓಕೆ, ಚಿಕ್ಕ ವಯಸ್ಸಿಂದ ನಿಮ್ಗೆ ಏನಾದ್ರು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತಾ ನಿಮ್ಗೆ? ಸೊ ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಐ ವಾಸ್ ವೆರಿ ಮಚ್ ಇನ್ ಟು ಸ್ಪೋರ್ಟ್ಸ್. ಆಕ್ಟಿಂಗ್ ಅನ್ನೋದು ನಂಗೆ ಶುರು ಆಗಿದ್ದು ವೆರಿ ರೀಸೆಂಟ್ಲಿ, ಲೈಕ್ ಐ ಥಿಂಕ್ 5-6 years ಬ್ಯಾಕ್, ನಾನು ಕಾಲೇಜಲ್ಲಿ ಇದ್ದಾಗ. ಅದು ಇಟ್ ವಾಸ್ ಲೈಕ್ ಸಡನ್ ಕಾಲಿಂಗ್ ನನಗೆ. ಆಕ್ಟಿಂಗ್ ಥಿಯೇಟರ್ ಮಾಡ್ತಿದ್ದೆ, ಸ್ಟೇಜ್ ಪ್ಲೇಸ್ ಕಾಲೇಜಲ್ಲಿ. ಆ್ಯಂಡ್ ಯುನೋ ಲೈಕ್ ಐ ಥಿಂಕ್ ಎನಿ ಆರ್ಟಿಸ್ಟ್ ಅವ್ರಿಗೆ ಒಂದು ಆ ವ್ಯಾಲಿಡೇಷನ್, ಆ ಸ್ಯಾಟಿಸ್ಫ್ಯಾಕ್ಷನ್ ಅದು ಮಾಡುವಾಗ, ಅಂಡ್ ವ್ಯಾಲಿಡೇಷನ್ ಫ್ರಮ್ ದಿ ಆಡಿಯನ್ಸ್ ಅಂಡ್ ವ್ಯೂವರ್ಸ್ ಅದು ಸಿಕ್ತಾಗ ಅದೊಂದು ತರ ಕಾನ್ಫಿಡೆನ್ಸ್ ಅಲ್ವಾ ಅವ್ರಿಗೆ. ಐ ಥಿಂಕ್ ಐ ಆಮ್ ಗುಡ್ ಇಟ್ ದಿಸ್, ಇನ್ನು ಮಾಡೋಣ, ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಕುತೂಹಲ ಶುರು ಆಯ್ತು ಅಲ್ಲಿ. ಹಾಗೆ ಮಾಡ್ತಾ ಮಾಡ್ತಾ ಐ ಥಿಂಕ್ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ಇಟ್. ಅಂಡ್ ಅದೇ ಫುಲ್ ಟೈಮ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂತು. ಅವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಅವಕಾಶಗಳು ಶುರು ಆದ್ವು. ಸೊ ಫಿಂಗರ್ಸ್ ಕ್ರಾಸ್ಡ್, ಐ ಆಮ್ ಡೂಯಿಂಗ್ ಇಟ್ ಫುಲ್ ಟೈಮ್ ರೈಟ್ ನೌ. ವೆರಿ ವೆರಿ ಹ್ಯಾಪಿ. ಥಿಯೇಟರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಯಾವ ಏಜ್ ಅಲ್ಲಿ ನೀವು ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ದು? ಸೊ ನಾನು ಹೈಸ್ಕೂಲಲ್ಲಿ ಇರುವಾಗ ಸ್ಕೂಲಲ್ಲೂ ಥಿಯೇಟರ್ ಒಂದು ಸ್ವಲ್ಪ ಇತ್ತು ನನಗೆ ಇನ್ಫ್ಲೂಯೆನ್ಸ್. ಬಟ್ ಮೇಜರ್ಲಿ ಮಾಡಿದ್ ಪ್ರಾಪರ್ ಆಗಿ ಮೌಂಟ್ ಕಾಮಲ್ ಅಂತ ಒಂದು ಕಾಲೇಜಲ್ಲಿ ನಾನು ಅಂಡರ್ ಗ್ರಾಜುಯೇಷನ್ ಮಾಡ್ಕೊಂಡಿರೋದು. ಅಲ್ಲಿನ ಥಿಯೇಟರ್ ಟೀಮ್ ಒಳ್ಳೆ ತಂಡ ಇದೆ ಅಲ್ಲಿ, ಅಂಡ್ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಟೀಚರ್ಸ್ ಕೂಡ. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಕಾಲೇಜಸ್ ಅಲ್ಲಿ ಬರೀ ಅಕಾಡೆಮಿಕ್ಸ್ ಅಂತ ಹೇಳ್ತಿರುವಾಗ ಯು ಕಾಂಟ್ ಫೋಕಸ್ ಮಚ್ ಆನ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್. ಬಟ್ ಈ ಕಾಲೇಜಲ್ಲಿ ಅದೆಲ್ಲ ಸಪೋರ್ಟ್ ಮಾಡ್ತಾರೆ. ಅಂಡ್ ಒಳ್ಳೆ ಟೀಮ್ ಇದ್ದಿದ್ರಿಂದ ಅಲ್ಲಿ ನಂಗೊಂಥರ ಒಂದು ಫೌಂಡೇಶನ್ ತರ ಸಿಕ್ತು ಅಲ್ಲಿ. ಗ್ರೇಟ್ಫುಲ್ ಟು ದೆಮ್. ಆ್ಯಂಡ್ ಅದ್ರ ಜೊತೆಗೆ ಕಾಲೇಜ್ ಹೊರಗೆ ಕೂಡ ತುಂಬಾ ಥಿಯೇಟರ್ ಟೀಮ್ಸ್ಗಳ ಜೊತೆ ಭಾಗಿಯಾದೆ, ಅವ್ರಗಳ ಜೊತೆ ಥಿಯೇಟರ್ ಪ್ಲೇಸ್ ಮಾಡಕ್ ಶುರು ಮಾಡಿದ್ದೆ ಕಾಲೇಜ್ ಟೈಮಲ್ಲೇ. ಸೊ ಐ ಥಿಂಕ್ ಅದರಿಂದ ನಂಗೆ ಒಂದು ಬಿಲ್ಡ್ ಆಗಿದ್ದು ಒಂದು ಜೆನ್ಯೂನ್ ನೆಟ್ವರ್ಕ್ ಏನಿದೆಯೋ, ನೆಟ್ವರ್ಕ್ ತುಂಬಾನೇ ಮುಖ್ಯ ಸ್ಟಾರ್ಟಿಂಗ್ ಅಲ್ಲಂತೂ. ವೆರಿ ಇಂಪಾರ್ಟೆಂಟ್. ಅಂಡ್ ಅಟ್ ದ ಸೇಮ್ ಟೈಮ್ ರೈಟ್ ಸೆಟ್ ಆಫ್ ಪೀಪಲ್. ಜೆನ್ಯೂನ್ ನೆಟ್ವರ್ಕ್ ಏನಿದೆಯೋ ಸಿನಿಮಾ ಇಂಡಸ್ಟ್ರಿ ಎಂಟರ್ ಆಗೋದಕ್ಕೆ ತುಂಬಾನೇ ಮುಖ್ಯ. ಅಂಡ್ ಐ ಆಮ್ ಗ್ರೇಟ್ಫುಲ್. ಅದು ಥಿಯೇಟರ್ ಮುಖಾಂತರ ಒಳ್ಳೊಳ್ಳೆ ಜನಗಳನ್ನ ಮೀಟ್ ಮಾಡಿದೆ, ಅವ್ರ ಮುಖಾಂತರ ಒಳ್ಳೊಳ್ಳೆ ಅವಕಾಶಗಳು ಬರಕ್ ಶುರು ಆದವು. ಮೊದಲು ಥಿಯೇಟರ್ಗೆ ಹೋಗಿ ಪ್ಲೇ ಮಾಡಿದಾಗ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ನೀವು ಬಿಗಿನಿಂಗ್ ಅಂದ ತಕ್ಷಣ ಕ್ಯಾಮ್ರಾ, ಥಿಯೇಟರ್ ಇಸ್ ಡಿಫ್ರೆಂಟ್ ಆ್ಯಂಡ್ ಸಿನಿಮಾ ಇಸ್ ಡಿಫ್ರೆಂಟ್ ಅಲ್ವಾ? ಆಡಿಯನ್ಸ್ನ ನೋಡಿ ಹೇಗೆ ರಿಯಾಕ್ಟ್ ಮಾಡಿದ್ರಿ? ವಾಟ್ ವಾಸ್ ಯುವರ್ ಫಸ್ಟ್ ರೋಲ್ ಯು ಪ್ಲೇಡ್? ಎಸ್, ಮೈ ಫಸ್ಟ್ ಲವ್ ವಾಸ್ ದ ಸ್ಟೇಜ್. ಓಕೆ, ಯಾ, ಬಿಕಾಸ್ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಂಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಸ್ಟೇಜ್ ಫಿಯರ್ ಅನ್ನೋದು ಗ್ರ್ಯಾಜುಲಿ ಐ ಲಾಸ್ಟ್ ಇಟ್. ಬಿಕಾಸ್
ತುಂಬಾ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಸದ್ ನನ್ಗೆ ಚಿಕ್ಕ ವಯಸ್ಸಿಂದ. ಡಿಬೇಟ್ ಶೋಸ್ಗಳು ಮಾಡುವೆ, ಆಮೇಲೆ ಎಂಸಿಂಗ್, ಹೋಸ್ಟಿಂಗ್ ಅವೆಲ್ಲ nice. ಮಾಡ್ತಾ ಬಂದಿದ್ದೀನಿ. ಆಕ್ಟಿಂಗ್ ಶುರು ಮಾಡಷ್ಟರಲ್ಲಿ ಒಂದ್ ರೇಂಜಿಗೆ ಅದೊಂದು ಸ್ಟೇಜ್ ಫಿಯರ್ ಏನಿತ್ತು ಕಡಿಮೆ ಆಗಿತ್ತು. Okay. ಅಂಡ್ ದೆನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ಜನಗಳು ನಮ್ಮನ್ನ ನೋಡ್ತಿರೋದನ್ನ ನಾನು ಅಬ್ಸರ್ವ್ ಮಾಡಿದಾಗ ಇಟ್ ವಾಸ್ ಲೈಕ್ ಏನೋ ಅದೊಂಥರ ಮ್ಯಾಜಿಕ್ ಆನ್ ದ ಸ್ಟೇಜ್ ದಟ್ ವಿ ಫೀಲ್. ಅಂಡ್ ಆ ಒಂದು ಮ್ಯಾಜಿಕ್ ಐ ಕಾಂಟ್ ಎಕ್ಸ್ಪ್ಲೇನ್ ಎಕ್ಸಾಕ್ಟ್ಲಿ ದಟ್ ಫೀಲಿಂಗ್ ದಟ್ ಐ ಗಾಟ್ ಆನ್ ದ ಸ್ಟೇಜ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್. ನಾವಾಗಿರಲ್ಲ ಅಲ್ಲಿ, ಮತ್ತೊಂದು ಕ್ಯಾರೆಕ್ಟರ್ ಒಳಗೆ ಮುಳುಗಿರ್ತೀವಿ. ಅಂಡ್ ನಮ್ ಸುತ್ತಮುತ್ತ ಇರೋದು ಎಲ್ಲಾ ಮರ್ತೋಗ್ತೀವಿ. ಅವತ್ತು ನೂರಾರು ನಡೆದಿರ್ಬೋದು ನಮ್ ದಿನದಲ್ಲಿ, ಬಟ್ ಎಲ್ಲಾ ಮರ್ತು ಆ ಒಂದು ಮೂಮೆಂಟ್ ಅಲ್ಲಿ ಅದೊಂದು ಮ್ಯಾಜಿಕ್ ನಡೆಯುತ್ತಲ್ಲ. ಐ ಥಿಂಕ್ ಐ ಜಸ್ಟ್ ಗಾಟ್ ಅಡಿಕ್ಟೆಡ್ ಟು ದಟ್, ಆ ಒಂದು ಫೀಲಿಂಗು. ಸೊ ಅದ್ ಸ್ಟೇಜ್ ಅಲ್ಲಿ ನನಗೆ ಇದ್ದಿದ್ ಫೀಲಿಂಗ್, ಐ ಜಸ್ಟ್ ವಾಂಟೆಡ್ ಟು ಜಸ್ಟ್ ಕೀಪ್ ರೀಲಿವಿಂಗ್ ದಟ್ ಅಗೇನ್ ಅಂಡ್ ಅಗೇನ್. ಸೊ ಹಾಗೆ ಎಲ್ಲೆಲ್ಲಿ ನಂಗೆ ಅವಕಾಶಗಳು ಸಿಗತ್ತೋ, ಚಿಕ್ಕ ಪಾತ್ರ ಆಗಿರ್ಲಿ, ದೊಡ್ಡ ಪಾತ್ರ ಆಗಿರ್ಲಿ, ವಾಟ್ ಎವರ್ ಇಟ್ ಇಸ್, ಐ ಜಸ್ಟ್ ವಾಂಟ್ ಟು ಕೀಪ್ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ಹಂಗೆ ಮಾಡ್ತಾ ಮಾಡ್ತಾ ಸಿನಿಮಾ ಕೇಮ್ ಲೇಟರ್ ಥ್ರೂ ಥಿಯೇಟರ್ itself. Okay, ನೀವು ಫಸ್ಟ್ ರೋಲ್ ಯಾವ್ದು ಪ್ಲೇ ಮಾಡಿದ್ರು ಥಿಯೇಟರ್ ಅಲ್ಲಿ, ನಿಮ್ಗೆ ನಾನು ನೆನಪಿದ್ಯಾ? ಹೌ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್? ಕ್ಯಾನ್ ಯು ಶೇರ್? ಎಸ್ ಅದೊಂದು ಇಂಗ್ಲಿಷ್ ಪ್ಲೇ, ಮಿಡಲ್ ಕ್ಲಾಸ್ ಜೆಂಟಲ್ಮೆನ್ ಅಂತ ಒಂದು ಫ್ರೆಂಚ್ ಪ್ಲೇ ಇಂಗ್ಲಿಷ್ ಅಡ್ಯಾಪ್ಟ್ ಮಾಡಿಕೊಂಡು ಒಂದು ತಂಡದ ಜೊತೆ ಮಾಡಿದ್ದೆ. ಅದರಲ್ಲಿ ಒಂದು ಚಿಕ್ಕ ಪಾತ್ರನೇ ಮಾಡಿದ್ದು ನಾನು. ಬಟ್ ನನಗೆ ತುಂಬಾನೇ ಎಕ್ಸೈಟಿಂಗ್ ಆಗಿತ್ತು, ಯಾಕಂದ್ರೆ ಫಾರ್ ಎನಿ ಪರ್ಸನ್ ಫಸ್ಟ್ ಆಪರ್ಚುನಿಟಿ ಅನ್ನೋದು ಇಟ್ಸ್ ಸೋ ಸ್ಪೆಷಲ್ ಅಲ್ವಾ. ಹೌ ವಿ ಗ್ರ್ಯಾಬ್ ಇಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು. ಎಸ್ ಸೊ ಅವಕಾಶ ಸಿಕ್ಕಿದ್ ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ವೆರಿ ವೆರಿ ವಂಡರ್ಫುಲ್ ಟೀಮ್ ಜೊತೆ ನಂಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ಮುಂಚೆಯಿಂದ ಲೈಕ್ ವೆರಿ ಬಿಗ್ ಅಬ್ಸರ್ವಿಂಗ್ ಪರ್ಸನ್. ಲೈಕ್ ನನ್ನ ಸುತ್ತಮುತ್ತ ಜನಗಳು ಅವ್ರು ಹೇಗೆ ಆಕ್ಟಿಂಗ್ ಮಾಡ್ತಿದ್ದಾರೆ, ಅವ್ರ ಪ್ರಾಸೆಸ್ ಏನು, ಅಂಡ್ ದೆನ್ ಬರೀ ಆಕ್ಟರ್ಸ್ ಮಾತ್ರ ಅಂತ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ಏನ್ ನಡೀತಿರುತ್ತೆ, ಸೌಂಡ್ಸ್ ಎಲ್ಲ ಹೇಗೆ, ಅದು ಮ್ಯೂಸಿಕ್ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಸೌಂಡ್ಸ್ ಸಿಸ್ಟಮ್ ಹೇಗಿರುತ್ತೆ ಥಿಯೇಟರ್ ಅಲ್ಲಿ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ನಾನು. So I was like very curious ella idnella to know about the things. Yeah, that was very exciting ನನ್ನ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ overall. Okay, then ಥಿಯೇಟರ್ ಇಂದ ಸಿನಿಮಾಗೆ ಒಲಿದೆ ಅಂತಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಾ? ಇಲ್ಲ ನಾನು ಆಡಿಷನ್ಸ್ ಕೊಟ್ಟಾಗ somehow I can get into the cinema ಅಂತ. How difficult was it? Yes, ಸಿನಿಮಾ ಅನ್ನೋದು ಆಕ್ಚುಲಿ ಫಾರ್ ಮೀ, ಟು ಬಿ ಆನೆಸ್ಟ್, ಕ್ಯಾಮ್ರಾ ಅನ್ನೋದು ನಂಗೆ ಚಿಕ್ಕ ವಯಸ್ಸಿಂದ I was very fascinated to take videos of myself, very funny videos. So you're documenting. Basically you're documenting. ವ್ಲಾಗಿಂಗ್ ಮಾಡೋದು. ಆಮೇಲೆ ನಮ್ಮ ಅಪ್ಪ ಅಮ್ಮ ಫೋನ್ ತಗೊಂಡದ್ರಲ್ಲಿ ಏನೋ ವಿಚಿತ್ರ ಆಗಿ ಮಾಡೋ, ಇವಾಗ ನೋಡಿದಾಗ ಫನ್ನಿ ಅನ್ಸುತ್ತೆ. ಬಟ್ ವೆನ್ ಐ ಲುಕ್ ಬ್ಯಾಕ್ ಅಂಡ್ ಥಿಂಕ್ ಅಬೌಟ್ ಇಟ್, ಅವಾಗಿಂದ ನಂಗೆ ಒಂದು ಇಷ್ಟ ಇತ್ತು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ವಿಡಿಯೋಸ್ ಮಾಡಬೇಕು ಅಂತ. ಅವಾಗ ನನ್ನ ಕಸಿನ್ಸ್ನೆಲ್ಲ ಜೊತೆಗೆ ಸೇರಿಸಿ ನಾನೇನಾದ್ರೂ ಒಂದು ಡೈರೆಕ್ಷನ್ ಕತೆ ಏನೋ ಒಂದು ಇಮ್ಯಾಜಿನೇಟಿವ್ ಆಗಿ ಅವ್ರಿಗೆ ಹೇಳಿ ಡೈರೆಕ್ಟ್ ಮಾಡಿ ವಿಡಿಯೋಸ್ ಎಲ್ಲ ತಗೊಳ್ತಿದ್ದೆ ಅವಾಗ. ಸೊ ನೌ ಐ ಲುಕ್ ಬ್ಯಾಕ್ ಅಟ್ ಇಟ್, ಐ ಫೀಲ್ ಲೈಕ್ ಮೇ ಬಿ ಅವಾಗಿಂದಾನೇ ಶುರು ಆಗಿತ್ತೇನೋ ನಂದು ಇಂಟ್ರೆಸ್ಟ್ ಇದ್ರಲ್ಲಿ. ಅದು ರಿಯಲ್ ಆಗಿ ಶುರು ಆಗಿದ್ದು when I was doing theatre in a college ಅಲ್ಲಿ ಇದ್ದೆ ಆಗ. ಅಂಡ್ ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಸಿನಿಮಾ ಮಾಡೋರು, ಇದು ಫಿಲ್ಮ್ ಓದ್ತಿರೋ ಸ್ಟೂಡೆಂಟ್ಸ್, ಅವರು ಗ್ರಾಜುಯೇಷನ್ಗೆ ಒಂದು ಫಿಲ್ಮ್ ಮಾಡ್ಬೇಕಾಗತ್ತೆ. ಸೊ ಅದ್ರಲ್ಲಿ ಐ ಟುಕ್ ಪಾರ್ಟ್. ಪ್ಲೇ ಕೈಂಡ್ ಆಫ್ ಥಿಂಗ್ ಅಲ್ವಾ? ನೋ ಶಾರ್ಟ್ ಫಿಲ್ಮ್ ತರ. ಓಕೆ, ಶಾರ್ಟ್ ಫಿಲ್ಮ್ಸ್. ಸೊ ಈ ತರ ಸ್ಟೂಡೆಂಟ್ ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ಐ ಟುಕ್ ಪಾರ್ಟ್. ಅಂಡ್ ಹಾಗೆ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡೆ. ಅದು ತುಂಬಾನೇ ಮುಖ್ಯ. ನಾವು ನಮ್ ವರ್ಕ್ಸ್ ನ ತೋರಿಸ್ಕೊಂಡ್ರೇನೆ ಫೀಚರ್ ಫಿಲ್ಮ್ ಅಲ್ಲಿ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಮಾಡಕ್ ಆಗುತ್ತೆ ಈ ಪಾತ್ರ ಅನ್ನೋದಲ್ಲ. ಸೊ ಆತರ ಚಿಕ್ಕ ಪ್ರಾಜೆಕ್ಟ್ಗಳು ಮಾಡ್ಕೊಂಡ್ ಬಂದೆ, ಶಾರ್ಟ್ ಫಿಲ್ಮ್ಸ್ ಪಾತ್ರಗಳು. ಬಟ್ ವಾಟ್ ಎವರ್ ಐವ್ ಚೋಸನ್ ಫ್ರಮ್ ದ ಬಿಗಿನಿಂಗ್ ಇಸ್ ವೆರಿ ಸ್ಪೆಸಿಫಿಕ್. ಅದು ನಾನ್ ಮಾಡಂತ ಕ್ಯಾರೆಕ್ಟರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರಬೇಕು. ಎಸ್, ಅಂಡ್ ಆಲ್ಸೋ ಡೈರೆಕ್ಟರು ನನ್ನಿಂದ ಪರ್ಫಾರ್ಮೆನ್ಸ್ ನ ಹೊರಗ್ ತರ ಇರ್ಬೇಕು, ಅವ್ರಿಗೆ ಜನಕ್ಕೆ ಮುಟ್ಟಬೇಕು ಆ ಒಂದು ಕ್ಯಾರೆಕ್ಟರ್. ಖಂಡಿತ ಅದಂತೂ ನಾನು ಮೊದ್ಲಿಂದನೂ ಐ ವಾಸ್ ವೆರಿ ಸ್ಪೆಸಿಫಿಕ್ ಅಬೌಟ್. ಸೊ ಐ ಥಿಂಕ್ ಟಚ್ ವುಡ್ ಲೈಕ್ ಆತರ ಪಾತ್ರಗಳು ನಂಗೆ ಬರ್ತಿದ್ವು, ಆತರ ಕಥೆಗಳು ಬರ್ತಿದ್ವು, ಆತರ ಒಳ್ಳೊಳ್ಳೆ ತಂಡಗಳ ಜೊತೆ ಐ ಗಾಟ್ ಟು ವರ್ಕ್. ಅಂಡ್ ದೇ ವರ್ ಆಲ್ಸೋ ಸಬ್ಮಿಟೆಡ್ ಫಿಲ್ಮ್ ಫೆಸ್ಟಿವಲ್ಸ್ಗೋಸ್ಕರ. ಎಸ್, ಒಂದ್ ಫಿಲ್ಮು ಕೀರಳ್ ಅಂತ ತಮಿಳ್ ಶಾರ್ಟ್ ಫಿಲ್ಮ್, ಅದು ಕೋವಿಡ್ ಟೈಮ್ ಅಲ್ಲಿ ಬಂದಿತ್ತು. ಅಂಡ್ ವಿ ಸಬ್ಮಿಟೆಡ್ ಟು ನಂಬರ್ ಆಫ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್, ನಾಮಿನೇಟ್ ಆಗಿ ಗೆದ್ದಿತ್ತು ಕೂಡ ಟಗೋರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ. ಸೊ ಈ ತರ ಮಾಡಿದ್ದು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳು ಒಂದು ಅವಾರ್ಡ್ ವಿನ್ನಿಂಗ್ ಲೆವೆಲ್ಗೆ ಹೋದಾಗ ಐ ಥಿಂಕ್ ಅದೊಂದ್ ತರ ನನ್ಗೂ ಒಂದು ವ್ಯಾಲಿಡೇಷನ್ ತರ, ಐ ಆಮ್ ಡೂಯಿಂಗ್ ಗುಡ್, ಐ ಆಮ್ ಇನ್ ದ ರೈಟ್ ಪಾತ್. ಅಂಡ್ ಆ ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಹೋದಾಗ ತಾನಾಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಿರ್ತವೆ. ಸಡನ್ ಆಗಿ ಒಂದು ಆಪರ್ಚುನಿಟಿ ಬರುತ್ತೆ ನಿಮ್ಗೆ,
ದಿಗಂತ್ ಸರ್ ಜೊತೆ ಆಕ್ಟ್ ಮಾಡಕ್ಕೆ. ಆ ಮೂವಿ ಬಗ್ಗೆ ನೀವು ಶೇರ್ ಮಾಡ್ಕೊಳ್ಳೋದಾದ್ರೆ ಏನ್ ಶೇರ್ ಮಾಡ್ಕೊಳ್ತೀರಾ? Cloud9 ಮೂಮೆಂಟ್. ಓಕೆ. ಅವತ್ತಿನ ದಿನ ಅದೇನ್ ನನ್ ಫೀಲಿಂಗ್ ಇತ್ತೋ ನನ್ನ ಮನ್ಸಲ್ಲಿ, ಇಟ್ ವಾಸ್ ಲೈಕ್ ಔಟ್ ಆಫ್ ದಿಸ್ ವರ್ಲ್ಡ್. ಎಡಗೈಯ ಅಪಘಾತಕ್ಕೆ ಕಾರಣ. ಕರೆಕ್ಟ್, ಎಡಗೈಯ ಅಪಘಾತಕ್ಕೆ ಕಾರಣ. ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂತಾರೆ ಧನು. ಸೊ ಫಾರ್ ಎವ್ರಿ ಆಕ್ಟರ್ ದಟ್ ಇಸ್ ಅ ಸ್ಪೆಷಲ್. ಸಣ್ಣದು ಶಾರ್ಟ್ ಮೂವೀಸ್ ಮಾಡ್ಕೊಂಡು ಬರೋದಾಗಿರ್ಬೋದು, ಅಲ್ಲಿಂದ ಎವ್ರಿ ಒನ್ ವಿಲ್ ಬಿ ಡ್ರೀಮಿಂಗ್ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ಬರಬೇಕು. ಅದು ಸ್ಪೆಷಲಿ ಅಂತ ಆಕ್ಟರ್ಸ್ಗಳ ಜೊತೆ ಅವಕಾಶ ಸಿಕ್ಕಾಗ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ರೈಟ್. ಸೊ ಫೀಚರ್ ಫಿಲ್ಮ್ ಅಲ್ಲಿ ಮಾಡ್ಬೇಕಂತ ಆಸೆ, ನಾನು ಶಾರ್ಟ್ ಫಿಲ್ಮ್ಸ್ಗಳು ಮಾಡಕ್ ಶುರು ಮಾಡಿದಾಗ ಇತ್ತು ಅದು. ಓಕೆ, ಲೈಕ್ ದಟ್ ಗೋಲ್ ಆಫ್ ಅನ್ ಆಕ್ಟರ್ ಟು ಸಿ ದೆಮ್ಸೆಲ್ಸ್ ಆನ್ ಬಿಗ್ ಸ್ಕ್ರೀನ್ ಅಲ್ಲಿ. ಎಕ್ಸಾಕ್ಟ್ಲಿ. ಯಾ. ಅಂಡ್ ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಖಂಡಿತ, ಆಸ್ ಮೈ ಡೆಬ್ಯೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಬಟ್ ಆಲ್ಸೋ ಐ ವಾಸ್ ಡೀಪ್ ಡೌನ್, ನನ್ಗದಿತ್ತು ನನ್ನಲ್ಲಿ, I think I will get something really good. You had confidence in I had that yourself. confidence. Okay. ಒಂದ್ ಚೆನ್ನಾಗಿರೋದ್ ಬರುತ್ತೆ ಅಂತ. ಬಿಕಾಸ್ ಬಿಫೋರ್ ದಟ್ ಅವಕಾಶಗಳು ಬಂದಿದ್ವು. ಸಿನ್ಸ್ ಐ ವಾಸ್ ವೆರಿ ಸ್ಪೆಸಿಫಿಕ್, ನನ್ಗೆ ಒಂದ್ ಒಳ್ಳೆ ಸ್ಟಾರ್ಟ್ ಬೇಕು ಇಂಡಸ್ಟ್ರಿಯಲ್ಲಿ, ಒಳ್ಳೆ ತಂಡದ ಜೊತೆ ಮಾಡ್ಬೇಕು, ಒಳ್ಳೆ ಪಾತ್ರ, ಒಳ್ಳೆ ಕತೆ. ಸೊ ದೇರ್ ಹ್ಯಾವ್ ಬಿನ್ ಸರ್ಟನ್ ಪ್ರಾಜೆಕ್ಟ್ಸ್ ಐ ಸೆಡ್ ನೋ ಟು. ಸೊ ಬಿಕಾಸ್ ಐ ವಾಸ್ ವೆರಿ ಸ್ಪೆಸಿಫಿಕ್, ನನ್ಗೆ ಒಂದು ಒಳ್ಳೆ ಕತೆ ಪಾತ್ರ ಬೇಕೇ ಬೇಕು ಅಂತ. ಬಟ್ ದಿಗಂತ್ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಅಂಡ್ ಅಂತ ಒಳ್ಳೆ ತಂಡದ ಜೊತೆ ಸಿಕ್ಕಿದ್ದು. ಇಟ್ಸ್ ಡೈರೆಕ್ಟೆಡ್ ಬೈ ಸಮರ್ ಬಿ ಕಟ್ಕೋಲ್ ಅಂತ ಡೈರೆಕ್ಟರ್ ಹೆಸರು. ವೆರಿ ವೆರಿ ಅಮೇಸಿಂಗ್ ಡೈರೆಕ್ಟರ್. ಅಂಡ್ ಅಂತ ಒಳ್ಳೆ ಟೀಮ್ ಜೊತೆ ಸಿಕ್ಕಿದ್ದು, ದಟ್ಸ್ ಮೈ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು. ಬಿಗಿನಿಂಗ್ ಆಫ್ ಯುವರ್ ಜರ್ನಿ ಇನ್ ಕನ್ನಡ ಇಂಡಸ್ಟ್ರಿ. ಕರೆಕ್ಟ್. ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅನ್ ಅಮೇಸಿಂಗ್ ಸ್ಟಾರ್ಟ್ ನನಗೆ. ಅಂಡ್ ಅದು ವೆರಿ ಫಸ್ಟ್ ಟೈಮ್ ಅಂತ ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡಿದ್ದು, ಸಚ್ ಅ ಬಿಗ್ ಫಿಲ್ಮ್ ಸೆಟ್ ಅಲ್ಲಿ ಹೇಗ್ ನಡೆಯುತ್ತೆ, ಬಿಹೈಂಡ್ ದ ಕ್ಯಾಮ್ರಾ ಏನೇನ್ ನಡೆಯುತ್ತೆ ಅಂತ ಅಲ್ಲೇ ನಂಗೆ ಗೊತ್ತಾಗಿದ್ದು. ಐ ವಾಸ್ ಸೋ ಕ್ಯೂರಿಯಸ್. ನನ್ನ ಶಾರ್ಟ್ ಮುಗ್ದ್ಮೇಲೆ ನಾನು ಎಲ್ಲೂ ಆಕ್ಟರ್ಸ್ ಯೂಶಲಿ ಅದನ್ನ ದೇ ಪ್ರಾಬ್ಲಿ ವುಡ್ ಗೋ ಬ್ಯಾಕ್ ಟು ದೇರ್ ಕ್ಯಾರವನ್ ಆರ್ ಲೈಕ್ ಟು ದೇರ್ ಸ್ಪೇಸ್. ಬಟ್ ನಾನು ಅಲ್ಲೇ ಸೆಟ್ ಅಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಹಿಂದೆ ಕೂತ್ಕೊಂಡು ಎಡಿಟರ್ ಏನ್ ಮಾಡ್ತಿದ್ದಾರೆ, ಕ್ಯಾಮ್ರಾಮನ್ ಹೇಗ್ ತೆಗಿತಿದ್ದಾರೆ, ಟೆಕ್ನಿಕಲಿ ಯು ಆರ್ ಇಂಟ್ರೆಸ್ಟೆಡ್, ತುಂಬಾ ಕ್ಯೂರಿಯಸ್ ಆಗಿದ್ರಿ ಅನ್ಸುತ್ತೆ. ಟೆಕ್ನಿಕಲಿ ಹೌ ದ ಫಿಲ್ಮ್ ಇಸ್ ಬೀಯಿಂಗ್ ಶಾಟ್ ಫಸ್ಟ್ ಟೈಮ್ ನೋಡ್ತಿದ್ದಲ್ಲ ಅದೆಲ್ಲ. ಅಂಡ್ ಆನೆಸ್ಟ್ಲಿ ಅವೆಲ್ಲ ಅಬ್ಸರ್ವ್ ಮಾಡಿದ್ದು ಆಸ್ ಅನ್ ಆಕ್ಟರ್ ನನಗೂ ಉಪಯೋಗ ಆಗಿದೆ. ಸೊ ದ ಕ್ಯಾಮ್ರಾ ಆಂಗಲ್ಸ್ ಅದಕ್ಕೆ ಅದ್ರ ಪ್ರಕಾರ ಹೇಗೆ ಆಕ್ಟ್ ಮಾಡಬೇಕು ಅನ್ನೋದೆಲ್ಲ, ದಟ್ ವಾಸ್ ಮೈ ವೆರಿ ಫಸ್ಟ್ ಲೆಸನ್. So it's been very very helpful in my acting journey. And ದಿಗಂತ್ ಸರ್ ನಾನು ಎಲ್ಲ ಇಂಟರ್ವ್ಯೂಲು ಹೇಳಿದ್ದೀನಿ, ಸಚ್ ಅ ಸ್ವೀಟ್ ಪರ್ಸನ್ ಹಿ ಇಸ್. ನನಗಂತೂ ಅಂಡ್ ಆಲ್ಸೋ ಮೆನ್ಷನ್ ಇಂಟರ್ವ್ಯೂ ನಂಗೆ ಚಿಕ್ಕ ವಯಸ್ಸಲ್ಲಿ ಹಡ ಕ್ರಶ್ ಕ್ರಶ್ ಇಸ್ ದಿಗಂತ್ ಸರ್ ದೆನ್. ಯಾ, ವಿ ಲೈಕ್ ಅವ್ರ ಜೊತೆ ಅವಕಾಶ ಸಿಕ್ಕಿತ್ತು ನನಗೆ ಆಕ್ಟ್ ಮಾಡೋದಕ್ಕೆ. ಸೋ ಗ್ರೇಟ್ಫುಲ್. ಐ ಟೋಲ್ಡ್ ಇಟ್ ಟು ಹಿಮ್ ಆಲ್ಸೋ ಡೈರೆಕ್ಟ್ಲಿ. ಅಂಡ್ ಎಸ್, ಅವ್ರ ಆಕ್ಟಿಂಗ್ ಇಂದನೂ ತುಂಬಾ ಕಲಿಯಕ್ ಸಿಕ್ತು ನನಗೆ. ಹಿ acts not from just his face, whole body. ನೀವು ಅವ್ರು ಪರ್ಫಾರ್ಮ್ ಮಾಡಿ ನೋಡ್ತಿದ್ದೀರಾ ಅಂದ್ರೆ ಎವ್ರಿ ಸೆಲ್ ಆಫ್ ಹಿಸ್ ಲೈಕ್ ಎಂಟೈರ್, ಲೈಕ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದು ಹಿ ಇಸ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್ ಅಂತ. ಸೊ ಅದು ಇಟ್ ಸ್ಟುಡ್ ಔಟ್ ಫಾರ್ ಮಿ. ನಾವು ನಮ್ಗೆ ಕ್ಯಾಮ್ರಾ ಬರೀ ಮುಖದ ಹತ್ರ ಇಟ್ಟಿದ್ರು, ಕ್ಲೋಸ್ ಅಪ್ ಇಟ್ಟಿದ್ರು ಕೂಡ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಆಕ್ಟ್ ವಿತ್ ಅವರ್ ಎಂಟೈರ್ ಬಾಡಿ. ಎಕ್ಸಾಕ್ಟ್ಲಿ, ಬಾಡಿ ಲ್ಯಾಂಗ್ವೇಜಸ್ ಮ್ಯಾಟರ್. ಬಾಡಿ ಲ್ಯಾಂಗ್ವೇಜ್ ತುಂಬಾ ಮ್ಯಾಟರ್ ಆಗೋದು ಅಂತದ್ ಕಲ್ತೆ. ಅಂಡ್ ಹಿ ವಾಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಆನ್ ದ ಸೆಟ್. ನಾವಲ್ಲಿ ಜಸ್ಟ್ ಕೋ ಆಕ್ಟರ್ಸ್, ನೋ ಒನ್ ಇಸ್ ಅಬವ್ ಅ ಬಿಲೋ, ಎವ್ರಿ ಒನ್ಸ್ ಈಕ್ವಲ್. ಅಂಡ್ ಆ ತರ ಇದ್ದಾಗ ನಮ್ಗೆ ಕಂಫರ್ಟ್ ಝೋನ್ ಸಿಗುತ್ತೆ. ಸೊ ಯಾ, ಐ ಹ್ಯಾಡ್ ದ ಬೆಸ್ಟ್ ಟೈಮ್. ಸೊ ಸ್ಕ್ರಿಪ್ಟ್ ನ ಚೂಸ್ ಮಾಡ್ಬೇಕಾದ್ರೆ ಯು ಟೋಲ್ಡ್ ಯು ಆರ್ ವೆರಿ ಸ್ಪೆಸಿಫಿಕ್. ಈ ಒಂದು ಕಥೆಯಲ್ಲಿ ನಿಮ್ಗೆ ದಿಗಂತ್ ಸರ್ ಜೊತೆ ಪಾತ್ರ ಮಾಡಕ್ ಸಿಕ್ಕಿದ ಮೂವಿಯಲ್ಲಿ ನಿಮ್ಗೆ ಯಾವ ಒಂದು ಕಂಟೆಂಟ್ ತುಂಬಾ ಇಷ್ಟ ಆಗಿ ಸೆಲೆಕ್ಟ್ ಮಾಡಿದ್ರಿ? ಎಡಗೈ ಅಪಘಾತ ಕಾರಣದಲ್ಲಿ ನನ್ನ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿ ಬರ್ತಿದ್ದಾರೆ. ಒಂದು ಫೀಮೇಲ್ ಲೀಡ್ ಪಾತ್ರಗಳು ನೀವು ಸಾಮಾನ್ಯವಾಗಿ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ತುಂಬಾ ಔಟ್ ಆಫ್ ದ ಲಾಟ್, ಅಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಇರಲ್ಲ. ಎಸ್, ದೇರ್ ಆರ್ ಮೆನಿ ಇಂಪಾರ್ಟೆನ್ಸ್ ಕೊಟ್ಟು ಆ ಫೀಮೇಲ್ ಕ್ಯಾರೆಕ್ಟರ್ ಕೂಡ ತುಂಬಾ ಮುಖ್ಯತೆ ಕೊಟ್ಟು ಕಥೆನ ಬರೆದಿರ್ತಾರೆ. ಆ ಥರನೂ ಇದಾವೆ ತುಂಬಾ. ಬಟ್ ಅನ್ಫಾರ್ಚುನೇಟ್ಲಿ ದೇರ್ ಆರ್ ಆಲ್ಸೋ ಫಿಲ್ಮ್ಸ್ ವೇರ್ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ. ಅಂಡ್ ಆಸ್ ಅ ಡೆಬ್ಯೂಟೆಂಟ್ ಯೂಶಲಿ ಲೈಕ್ ಈ ತರ ಒಂದು ಪಾತ್ರ, ಇಷ್ಟು ಇಂಪಾರ್ಟೆನ್ಸ್ ಇರೋಂಥ ಪಾತ್ರ ಸಿಗೋದು ಇಟ್ ಈಸ್ ಅ ಲಕ್ ಅಂತಾನೆ ಹೇಳ್ಬೋದು. ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅದು ನನಗೆ ಸಿಕ್ಕಿದೆ ಅನ್ನೋದು. ಬಿಕಾಸ್ ಐ ಲವ್ ಪರ್ಫಾರ್ಮೇಟಿವ್ ರೋಲ್ಸ್. ನನಗೆ ಆ ಥರ ಒಂದು ನನ್ನ ಆಕ್ಟಿಂಗ್ ರೇಂಜ್ ನ ತೋರ್ಸೋಂಥ ಪಾತ್ರಗಳು ಸಿಕ್ತರೆ ಐ ಗಿವ್ ಮೈ 101% ಟು ಪೋರ್ಟ್ರೇ ಮೈ ಸ್ಕಿಲ್ಸ್. ಸೊ ದಟ್ ಇಸ್ ವಾಟ್ ಇವನ್ ಡೈರೆಕ್ಟರ್ ಎಕ್ಸ್ಪೆಕ್ಟ್ಸ್ ಫ್ರಮ್ ದ ಆಕ್ಟರ್. ಎಸ್, ಸೊ ಐ ವಾಸ್ ವೆರಿ ಗ್ರೇಟ್ಫುಲ್. ಈ ಪಾತ್ರದಲ್ಲಿ ಆ ಥರ ಒಂದು ಸ್ಕೋಪ್ ಇದೆ. ಇಟ್ ಹ್ಯಾಸ್ ಅನ್ ಅಮೇಸಿಂಗ್ ಕ್ಯಾರೆಕ್ಟರ್ ಆರ್ಕ್, ಎಮೋಷನಲ್ ಗ್ರಾಫ್.
ಸೊ ಅಂತ ಒಂದು ಪಾತ್ರ ನನಗೆ ಸಿಕ್ಕಿರೋದು ಐ ವಾಸ್ ಸೋ ಹ್ಯಾಪಿ ದಟ್ ಐ ಕುಡ್ ಎಕ್ಸ್ಪ್ಲೋರ್ ಅದರ ಒಂದು ರೋಲ್. ಓಕೆ, ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಆ ಒಂದು ಮೂವಿಯಲ್ಲಿ? This film has been entirely shot in one apartment flat. ದ ಎಂಟೈರ್ ಮೂವಿ? Yes. ಸೊ ನೋ ಲೊಕೇಶನ್ ಶಿಫ್ಟ್ಸ್, ನಥಿಂಗ್? No, ನಾವು ಹೆಂಗಾಗಿದ್ದು ಒಂದು ಫ್ಯಾಮಿಲಿ ತರ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಅಲ್ಲಿ ಇರೋ ತರ ಇತ್ತು. ಓಕೆ, ಹೌ ಲಾಂಗ್, ಎಷ್ಟು ದಿನವರೆಗೂ ಶೂಟ್ ಮಾಡಿದ್ರಿ ಮ್ಯಾಮ್? ಐ ಥಿಂಕ್ ಅರೌಂಡ್ 30 days. 30 days. ಪ್ರಿಟಿ ಕ್ವಿಕ್ ಮುಗಿಸ್ಬಿಟ್ರು ಶೂಟ್ನ, ಬಿಕಾಸ್ ನಾವು ಒಂದೇ ಲೊಕೇಶನ್ ಅಲ್ಲೇ ಮಾಡಿದ್ದು ಅಂಡ್ ದೇ ವರ್ ವೆರಿ ವೆಲ್ ಪ್ಲಾನ್ಡ್ ವಿತ್ ಸ್ಕೆಡ್ಯೂಲ್ ಅಂಡ್ ಶೂಟ್. ಸೊ ಅರೌಂಡ್ 30 days ಮುಗಿದೋಯ್ತು ಶೂಟ್. ಅಂಡ್ ಚಿಕ್ಕ ಪುಟ್ಟ ಸೀನ್ಸ್ ಏನಿದ್ವು ಔಟ್ಡೋರ್ ಅದು ಆಮೇಲೆ ಮಾಡ್ಕೊಂಡ್ವಿ, ಬಟ್ 99% ಎಲ್ಲ ಒಂದು ಫ್ಲಾಟ್ ಅಲ್ಲೇ ಇತ್ತು. ಇಂಟ್ರೆಸ್ಟಿಂಗ್ ಅಲ್ಲ, ಲೊಕೇಶನ್ ಶಿಫ್ಟ್ ಮಾಡಿದ್ರೆ ಒಂದೇ ಫ್ಲಾಟ್ ಅಲ್ಲಿ ಎಂಟೈರ್ ಮೂವಿ ತೆಗಿತಾರೆ ಅಂದ್ರೆ ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಜೊತೆಗೆ ಈ ಒಂದು ಸಿನಿಮಾ ಜನರ ಮನಸ್ಸಿಗೆ ಮುಟ್ಟತ್ತೆ, ಆಲ್ಮೋಸ್ಟ್ 25 days to 30 days ವರೆಗೂ ಹೋಗ್ತಾ ಹೋಗುತ್ತೆ. ಅವಾಗ ಬೀಂಗ್ ಅ ಫ್ರೆಶರ್ ಎಲ್ರಿಗೂ ಭಯ ಇರುತ್ತೆ. ಫಸ್ಟ್ ಟೈಮ್ ಮೂವಿ ರಿಲೀಸ್ ಆದಾಗ ಜನ ನನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊತಾರೋ, ಥಿಯೇಟ್ರಲ್ಲಿ ಹೆಂಗೆ ನನ್ನ ಪರ್ಫಾರ್ಮೆನ್ಸ್ ಬಂದಿರುತ್ತೋ. ನೀವು ಅಲ್ಲಿ ಮಾಡಿರೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡುವಾಗ ಐ ಥಿಂಕ್ ಯು ಆರ್ ಹಾರ್ಟ್ ಬೀಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? Right. Goosebumps and butterflies. It was a mixture of everything. ನಾನು ಫಸ್ಟ್ ಟೈಮ್ ನೋಡುವಾಗ ಆ್ಯಂಡ್ ನಾನು ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಜೊತೆನೇ ಫಸ್ಟ್ ಟೈಮ್ ನೋಡಿದ್ದು. ಪ್ರೀಮಿಯರ್ ದಿನ ನೋಡಿದ್ದು, ಮುಂಚೆ ನೋಡೇ ಇರಲಿಲ್ಲ ಸಿನಿಮಾನ. ಜಸ್ಟ್ ಮೈ ಪೋರ್ಷನ್ ಹಿಯರ್ ಅಂಡ್ ದೇರ್ ನೋಡಿದ್ದೆ ಹೊರತು ಎಂಟೈರ್ ಫೈನಲ್ ಕಾಪಿ ನೋಡಿರಲಿಲ್ಲ. ಸೊ ಇಟ್ ವಾಸ್ ಅ ಕಂಪ್ಲೀಟ್ ಸರ್ಪ್ರೈಸ್ ನನಗೂ ಕೂಡ when I saw myself on the big screen. And before seeing myself ಅದೊಂದು ನರ್ವಸ್ನೆಸ್ ಇದ್ದೇ ಇರುತ್ತೆ, ಜನಗಳು ಹೇಗೆ ತಗೊಂತಾರೆ ಈ ತರ ಒಂದು ಪಾತ್ರನ, ಎಸ್ಪೆಷಲಿ ಬಿಕಾಸ್ ಇಟ್ಸ್ ನಾಟ್ ಲೈಕ್ ದ ಕನ್ವೆನ್ಷನಲ್ ಹೀರೋಯಿನ್ ಪಾತ್ರಗಳು ಏನಿರುತ್ತೋ ಅದರ ಕನ್ವೆನ್ಷನಲ್ ಅಂತೂ ಇಲ್ಲ. ಇಟ್ಸ್ ವೆರಿ ಅನ್ಕನ್ವೆನ್ಷನಲ್ ಅಂಡ್ ದ ಕ್ಯಾರೆಕ್ಟರ್ ಇಸ್ ವೆರಿ ಡಾಮಿನೇಟಿಂಗ್. ಸೊ ಆ ಥರ ಕ್ಯಾರೆಕ್ಟರ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿ, ಲೈಕ್ ಸೀಯಿಂಗ್ ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ಆಲ್ ಆಫ್ ದೋಸ್ ಡೌಟ್ಸ್ ಫಸ್ಟ್ ಡೇ ನಾನು ನೋಡಿದಾಗ ಥಿಯೇಟ್ರಲ್ಲಿ ನಂಗೆ ಸಿಕ್ಕಿದ್ದೊಂದು ರೆಸ್ಪಾನ್ಸ್, ಅದು ನೋಡಿ ಐ ವಾಸ್ ಲೈಕ್ ಸೋ ಗ್ರೇಟ್ಫುಲ್. ತುಂಬಾ ಲೈಕ್ ಐವ್ ಗಾಟನ್ ಸಚ್ ಓವರ್ಲೋಡಿಂಗ್ ಲವ್ ಆ್ಯಂಡ್ ಸಪೋರ್ಟ್ ಜನಗಳಿಂದ. ಆ ಒಂದು ಪಾತ್ರನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ದೋ ಇಟ್ ಇಸ್ ಅ ಗ್ರೇ ಶೇಡ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ದು ಏನು ಒಂದು ಕಥೆ ಇದೆಯೋ ಅದು ಜನಗಳಿಗೆ ಜಸ್ಟಿಫೈ ಆಗಿದೆ. ಅವಳಿಗೊಂದು ಬ್ಯಾಕ್ ಸ್ಟೋರಿ ಇದೆ, ಅವಳು ಯಾಕೆ ಆ ಥರ, ಯಾಕೆ ಅವಳು ಗ್ರೇ ಶೇಡ್ ಅನ್ನೋದು ಕೂಡ ಕಥೆಯಲ್ಲಿ ಎಕ್ಸ್ಪ್ಲೇನ್ ಆಗಿದೆ. ಅದು ಪ್ರಾಪರ್ ಆಗಿ ಅದು ಜನಗಳಿಗೆ ತಲುಪಿದೆ. ಅವ್ರು ಅದನ್ನ ಅದಕ್ಕೆ ಕನೆಕ್ಟ್ ಆದ್ರಲ್ಲ, ಅದು ದಟ್ ಈಸ್ ವಾಟ್ ವಿ ನೀಡ್ ಆಸ್ ಅನ್ ಆರ್ಟಿಸ್ಟ್. ಅಂಡ್ ನಿಮಗೂ ಅದೇ ಇಂಟ್ರೆಸ್ಟ್ ಇತ್ತಲ್ವಾ, ಲೈಕ್ ನಾನು ಜನಗಳಿಗೆ ಮುಟ್ಟೋ ಕ್ಯಾರೆಕ್ಟರ್ ಬೇಕು, ಬಿಕಾಸ್ ಸ್ಪೆಸಿಫಿಕ್ ಇದ್ದಿದ್ದಕ್ಕೂ ಐ ಥಿಂಕ್ ಜನ ಎಕ್ಸೆಪ್ಟ್ ಮಾಡಿದ ತಕ್ಷಣ ಯು ಫೆಲ್ಟ್ ಲೈಕ್ ಸಾರ್ಥಕ ಆಯ್ತು ಅನ್ನೋ ಒಂದು ಫೀಲ್ ಬರುತ್ತಲ್ಲ. Yes, and also it was kind of a long wait ಆ ಚಿತ್ರ ತೆರೆ ಮೇಲೆ ಬರೋದಕ್ಕೆ. ಆಲ್ಮೋಸ್ಟ್ ಒಂದು 2 ವರ್ಷ ಶೂಟಿಂಗ್ ಆದ್ಮೇಲೆ ರಿಲೀಸ್ ಆಗಿದ್ದದು. There were certain obstacles and the team was definitely trying their best ಆದಷ್ಟು ಬೇಗ ಥಿಯೇಟರ್ ತರಬೇಕು ಅಂತ. ಬಟ್ ಆ ಆಬ್ಸ್ಟಿಕಲ್ಸ್ ಎಲ್ಲ ಇದ್ದೇ ಇರುತ್ತೆ. ಎಂಡ್ ಆಫ್ ದ ಡೇ ಅದು ಜನಗಳಿಗೆ ತಲುಪಿದಾಗ ಜನಗಳಿಗೆ ಕನೆಕ್ಟ್ ಆಯ್ತಾ, ವಾಸ್ ಇಟ್ ವ್ಯಾಲಿಡ್, ಆ ಒಂದು ಟೈಮ್ ಪೀರಿಯಡ್ಗೆ ವ್ಯಾಲಿಡ್ ಆಗಿತ್ತಾ? ಅಂಡ್ ಎವ್ರಿ ಒನ್ ಫೆಲ್ಟ್ ಇಟ್ ವಾಸ್ ಕಂಪ್ಲೀಟ್ ಎಂಟರ್ಟೈನರ್. ಆ್ಯಂಡ್ ಈ ಸಿನಿಮಾದಲ್ಲಿ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಮಿಕ್ಸ್ಚರ್. ಒಂದು ಥಿಯೇಟರ್ಗೆ ಹೋದ್ರೆ ನನಗೆ ಪರ್ಸ್ನಲಿ ಐ ವಾಂಟ್ ಟು ಫರ್ಗೆಟ್ ಎವ್ರಿಥಿಂಗ್ ಎಲ್ಸ್. ಲೈಕ್ ಬೇರೆ ಏನೇನು ನಡೀತಿದೆಯೋ ನನ್ನ ಲೈಫಲ್ಲಿ ಐ ವಾಂಟ್ ಟು ಫರ್ಗೆಟ್ ಇಟ್. ಆ ಮೂಮೆಂಟಲ್ಲಿ ಕಥೆಯಲ್ಲಿ ಏನೇನು ನಡೀತಿದೆಯೋ ಐ ವಾಂಟ್ ಟು ಟ್ರಾವೆಲ್ ವಿತ್ ದಟ್. ಆ್ಯಂಡ್ ಐ ವಾಂಟ್ ಟು ಲಾಫ್, ಐ ವಾಂಟ್ ಟು ಕ್ರೈ, ಐ ವಾಂಟ್ ಟು ಫೀಲ್ ಆಲ್ ಎಮೋಷನ್ಸ್ ಅಂತ ಥಿಯೇಟ್ರಲ್ಲಿ ಇರುವಾಗ ಅಲ್ವಾ. ಸೊ ಆ ಒಂದು ರೋಲರ್ ಕೋಸ್ಟರ್ ರೈಡ್ ಏನಿದೆಯೋ ಜನಗಳು ದೇ ಎಕ್ಸ್ಪೀರಿಯನ್ಸ್ಡ್ ಇಟ್ ನಮ್ಮ ಸಿನಿಮಾ ನೋಡುವಾಗ. ಆ್ಯಂಡ್ ಐ ಪರ್ಸ್ನಲಿ ಗಾಟ್ ಟು ವಾಚ್ ಇಟ್. ತುಂಬಾನೇ ಸ್ಕ್ರೀನಿಂಗ್ಸ್ಗಳು ಹೋಗ್ತಿದ್ವಿ ನಾವು ಟೀಮ್ಸ್, ಒಂದು ಕಾರ್ನರ್ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ವಿ ಹೆಂಗೆ ಜನ ಫೀಲ್ ಮಾಡ್ತಿದ್ದಾರೆ ನಮ್ಮ ಕಥೆನ ಅಂತ. ಸೊ ದ್ಯಾಟ್ ವಾಸ್ ಸೋ ಹೋಲ್ಸಮ್. ನನಗೆ ಅದು ನೋಡೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್. ಅವರು ನಾವೇನು ಅವ್ರಿಗೆ ಕೊಡ್ಬೇಕಂತ ಇದ್ವೋ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಅಂತ ನೋಡಿದಾಗ ಅದೆಷ್ಟೇ ಲಾಂಗ್ ವೇಟ್ ಇದ್ರು ಎವ್ರಿಥಿಂಗ್ ಬಿಕಮ್ಸ್ ವರ್ತ್ ಇಟ್. ತೃಪ್ತಿ ಆಗತ್ತೆ ಅನ್ಸುತ್ತಲ್ಲ. ಐ ವಾಂಟೆಡ್ ಟು ಆಸ್ಕ್ ಯು ಒನ್ ಮೋರ್ ಥಿಂಗ್. ಈಗ ನಾವು ಮೂವಿ ನೋಡ್ತಿರ್ತೀವಿ, ಆ ಒಂದು ಕ್ಯಾರೆಕ್ಟರ್ ನಾವು ಕನೆಕ್ಟ್ ಆದಾಗ ಆ ಎಮೋಷನ್ಸ್ಗೆ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಆ ಒಂದು ಕ್ಯಾರೆಕ್ಟರ್ ಇಷ್ಟ ಆಗೋಯ್ತು ಮೂವಿಯಲ್ಲಿ, ಹೀರೋಯಿನ್ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತ ಹೇಳುವಾಗ ಅವಳ ಕತೆ ಜೊತೆಗೆ ಒಬ್ಬ ಆಡಿಯನ್ಸ್ ಕೂಡ ಪ್ರಯಾಣ ಮಾಡ್ತಿರ್ತಾರೆ. ಅವಳು ಹತ್ತಾಗ ನಮಗೂ ಅಳೋ ಬರೋ ಫೀಲ್ ಬರುತ್ತೆ. ಅಷ್ಟು ಡೆಪ್ತ್ ಆಗಿ ಒಂದು ಮೂವಿನ ತೊಗೊಂಡೋಗಿರ್ತಾರೆ. ನಿಮ್ಮ ಕ್ಯಾರೆಕ್ಟರ್ ನೋಡಿದಾಗ ಆ ಒಂದು ಕ್ಯಾರೆಕ್ಟರ್ ನೀವೇನು ಮೂವಿಯಲ್ಲಿ ಮಾಡಿದ್ರಿ ಆ್ಯಸ್ ಅ ಧನು, ಇಬ್ರು ಒಟ್ಟಿಗೆ ಟ್ರಾವೆಲ್ ಮಾಡಿದ್ದೀರಾ? ಎಸ್, ಅದು ಇದೆ. ಲೈಕ್ ನಾನು ಯೂಶಲಿ ದ ಪ್ರಾಸೆಸ್ ದಟ್ ಐ ಗೋ ಥ್ರೂ when I am trying to understand a character, I would like to say firstly ನಾನು ಆ ಕ್ಯಾರೆಕ್ಟರ್ ಆಗೋಗ್ತೀನಿ ಅಂತ ನಾನು ನಂಬಲ್ಲ. ಬಿಕಾಸ್ ಐ ಬಿಲೀವ್ ಪರ್ಸನಲಿ ನಾನಾಗೇ ಇರ್ತೀನಿ.
ಐ ಶುಡ್ ಕನೆಕ್ಟ್ ವಿತ್ ದಟ್ ಪರ್ಸನ್. ಸೊ ಆ ಕ್ಯಾರೆಕ್ಟರ್ ಅನ್ನೋದು ದಟ್ ಈಸ್ ಅ ರಿಯಲ್ ಪರ್ಸನ್, ಅನದರ್ ಪರ್ಸನ್. ಸೊ ಆ ಒಂದು ಆ ಕ್ಯಾರೆಕ್ಟರ್ದು ಚೈಲ್ಡ್ಹುಡ್ ಹೇಗಿತ್ತು, ಆ ಕ್ಯಾರೆಕ್ಟರ್ದು ಕೋರ್ ಪ್ರಿನ್ಸಿಪಲ್ಸ್ ಏನು, ಪ್ರತಿಯೊಬ್ಬರದು ಒಂದು ಕೋರ್ ವ್ಯಾಲ್ಯೂಸ್ ಅಂತ ಇರುತ್ತೆ ನಮ್ಗೆ. ಅದ್ ನಮ್ಮ ಜೀವನದಲ್ಲಿ ಏನೇ ನಡೆದ್ರು ವಿ ಡೋಂಟ್ ಗೋ ಬಿಯಾಂಡ್ ದಟ್. ಇವಾಗ ಲೆಟ್ಸ್ ಸೇ ಒಬ್ರದ್ದು ಕೋರ್ ವ್ಯಾಲ್ಯೂ ಆನೆಸ್ಟ್ ಆಗಿರೋದು. ಸೊ ಜೀವನದಲ್ಲಿ ಏನೇ ಆಗ್ಲಿ, ಏನೇ ಕಷ್ಟಗಳು ಬರ್ಲಿ, ಅವ್ರು ಸುಳ್ಳು ಹೇಳಲ್ಲ. ಸೊ ಅದೊಂದು ಕೋರ್ ವ್ಯಾಲ್ಯೂ. ಆ ತರ ಒಂದು ಕ್ಯಾರೆಕ್ಟರ್ಗೆ ಕೋರ್ ವ್ಯಾಲ್ಯೂಸ್ಗಳು ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ. ಸೊ ಅದನ್ನ ನಾನು ಅರ್ಥ ಮಾಡ್ಕೊಳಕ್ ಹೋಗ್ತೀನಿ. ಅಂಡ್ ಅದು ಆ ಕ್ಯಾರೆಕ್ಟರ್ ಗ್ರೇ ಶೇಡ್ ಆಗಿರ್ಲಿ, ಇಲ್ಲ ನೆಗೆಟಿವ್ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ, ಏನೇ ಇರಲಿ, ಐ ಶುಡ್ ಸಿಂಪಥೈಸ್ ಆ ಕ್ಯಾರೆಕ್ಟರ್ ಜೊತೆ. ಯಾಕೆ ಆ ಕ್ಯಾರೆಕ್ಟರ್ ಆ ಥರ ಇರೋದು, ಅದಕ್ಕೆ ನಾನು ರೀಸನಿಂಗ್ ಕೊಟ್ಕೊಬೇಕು. ಸೊ ಐ ಯೂಶಲಿ ಆಸ್ಕ್ ಅ ಲಾಟ್ ಆಫ್ ಕ್ವೆಶನ್ಸ್ ಡೈರೆಕ್ಟರ್ಗೆ. ಕ್ಯಾರೆಕ್ಟರ್ ಯಾಕೆ ಈ ತರ ಇಲ್ಲಿ ಬಿಹೇವ್ ಮಾಡ್ತಾಳೆ, ಈ ತರ ಯಾಕಿದ್ದಾಳೆ ಈ ಸೀನಲ್ಲಿ, ಹಿಂಗೂ ಇರ್ಬೋದಿತ್ತಲ್ಲ, ಯಾಕೆ ಈ ತರ ಮಾತ್ರ, ವೈ ಶಿ ರಿಯಾಕ್ಟಿಂಗ್ ದಿಸ್ ವೇ. ಸೊ ಆ ಪ್ರಶ್ನೆಗಳು ಕೇಳಿ ಕೇಳಿ ನಾನು ಸ್ಕ್ರಿಪ್ಟ್ ನಾನು ತುಂಬಾ ಸತಿ ಓದ್ತೀನಿ. ಐ ಮಿನಿಮಮ್ ರೀಡ್ ಇಟ್ ಲೈಕ್ 10 times, ಬಿಕಾಸ್ ಅದು ನಾವು ಓದ್ತಾ ನಮಗೆ ಪರಕಾಯ ಪ್ರವೇಶ ಆಗ್ಬಿಡತ್ತೆ. ಎಸ್ ನಮ್ಗೆ ಎಷ್ಟೊಂದು ರಿಯಲೈಸೇಷನ್ಸ್ ಆಗ್ತಾ ಹೋಗುತ್ತೆ. ಇನ್ ಬಿಟ್ವೀನ್ ಟೆಕ್ಸ್ಟ್ ಏನೋ ಮಿಸ್ ಮಾಡ್ಬಿಟ್ಟಿರ್ತೀವಿ ನಾವು ಡೀಟೇಲ್ಸ್ ನ. ಸೊ ಸ್ಕ್ರಿಪ್ಟ್ ತುಂಬಾ ಸಲ ಓದ್ತೀನಿ, ಡೈರೆಕ್ಟರ್ಸ್ಗೆ ತುಂಬಾ ಪ್ರಶ್ನೆಗಳು ಕೇಳ್ತೀನಿ. ಸೊ ಈ ಪ್ರಾಸೆಸ್ ಅಲ್ಲೇ ಒಂದ್ ರೇಂಜ್ಗೆ ವಿ ಸ್ಟಾರ್ಟ್ ಬಿಕಮಿಂಗ್ ದಟ್ ಪರ್ಸನ್ ಅಂಡ್ ವಿ ಸ್ಟಾರ್ಟ್ ಕನೆಕ್ಟಿಂಗ್. ಅವರಲ್ಲಿರೋ ಆ ಕ್ಯಾರೆಕ್ಟರ್ ಅಲ್ಲಿರೋ ಒಂದು ಕೋರ್ ವ್ಯಾಲ್ಯೂಸ್ ನಮ್ಮಲ್ಲಿ ಬರಕ್ ಶುರು ಆಗುತ್ತೆ. ಸೊ ಆ ರೀತಿಯಲ್ಲಿ ಐ ಟ್ರಾವೆಲ್ ವಿತ್ ದ ಕ್ಯಾರೆಕ್ಟರ್ಸ್. ಸೊ ದಟ್ ಕ್ಯಾರೆಕ್ಟರ್ ಕೈಂಡ್ ಆಫ್ ಬಿಕಮ್ಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್. Okay. So true. Yeah, that's how I see my characters. ಓಕೆ, ಆಫ್ಟರ್ ಈ ಮೂವಿ ಆಗಿದ ತಕ್ಷಣ ರೂತ್ಲೆಸ್ ಅಂತ ಒಂದು ಮೂವಿ ಮಾಡ್ತೀರಾ. ಐ ವಾಂಟೆಡ್ ಟು ನೋ ಅಬೌಟ್ ದಟ್, ಬಿಕಾಸ್ ನೋಡಿರೋ ಪ್ರಕಾರ ಅದು ಯೂಟ್ಯೂಬ್ ಅಲ್ಲಿ ಇದೆ ರೂತ್ಲೆಸ್ ಅನ್ನೋದು. ನಾ ಸಿನಿಮಾದಲ್ಲಿ ಎಲ್ಲೂ ನೋಡಿಲ್ಲ. ಕೆನ್ ಐ ನೋ ವಾಟ್ ಇಸ್ ದ ರೀಸನ್? ಅದರಿಂದ ಹಿಂದಿನ ಕತೆ ಹೇಳ್ಬೋದಾ ನೀವು? ಖಂಡಿತ. ರೂತ್ಲೆಸ್ ಅಂತ ಫಿಲ್ಮು, ಇಟ್ಸ್ ಡೈರೆಕ್ಟೆಡ್ ಬೈ ಕೀರ್ತಿ, ವೆರಿ ಪ್ಯಾಷನೇಟ್ ಡೈರೆಕ್ಟರ್. ಅಂಡ್ ಅವ್ರು ನನಗೆ ಕತೆ ಬಂದು ಹೇಳಿದಾಗ ಪೊಟೆನ್ಷಿಯಲ್ ಇದೆಯಾ, ಅವರು ನರೇಟ್ ಮಾಡಿರೋದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಅನ್ನೋದು. ಸೊ ಒನ್ ದೇ ಟಿಕ್ಡ್ ಆಲ್ ಆಫ್ ದಟ್. Oh, nice. Yeah, they ticked all of that. So I was like, ಮಾಡಲೇಬೇಕು ಈ ಚಿತ್ರ, ಖಂಡಿತ ಮಾಡಬೇಕು ಅಂತ. ಅಂಡ್ ಇದು ಇಟ್ಸ್ ಅ ಥ್ರಿಲ್ಲರ್, ಸೈಕಲಾಜಿಕಲ್ ಥ್ರಿಲ್ಲರ್ ಫಿಲ್ಮ್. ಅಂಡ್ ನಾವು ಈ ಫಿಲ್ಮ್ ನಾವು ಥಿಯೇಟರ್ ಸ್ಕ್ರೀನಿಂಗ್ ಮಾಡಿದ್ವಿ, 3 shows ಮಾಡಿದ್ವಿ. ಇಟ್ ವಾಸ್ ಹೌಸ್ಫುಲ್. ನಾವೇ ಪ್ರೈವೇಟ್ ಸ್ಕ್ರೀನಿಂಗ್ ಮಾಡಿದ್ವಿ. ಅಂಡ್ ಜನಗಳು ತುಂಬಾ ಇಷ್ಟಪಟ್ಟರು, ದೇ ಎಂಜಾಯ್ಡ್ ಇಟ್. ಅವಾಗೂ ನರ್ವಸ್ನೆಸ್ ಇತ್ತು, ಹೇಗ್ ತಗೊಂತಾರ ಜನ ಅಂತ, ಬಟ್ ದೇ ಲವ್ಡ್ ಇಟ್. ರೆಸ್ಪಾನ್ಸ್ ಎಲ್ಲ ನಾವು ವಿ ಪೋಸ್ಟೆಡ್ ಇಟ್ ಆನ್ಲೈನ್. ಅದನ್ನ ನಾವು ಇನ್ನೊಂದ್ಸತಿ ಮಾಡ್ಬೇಕಂತ ಇದ್ವಿ ಸ್ಕ್ರೀನಿಂಗ್, ಬಟ್ ಅರೌಂಡ್ ದ ಟೈಮ್ ದುರಂಧರ್ ರಿಲೀಸ್ ಆಯ್ತು ಅಂಡ್ ಸ್ಕ್ರೀನ್ಸ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ವಿ ವೆಂಟ್ ಅಹೆಡ್ ಪೋಸ್ಟಿಂಗ್ ಆನ್ ದೃಷ್ಟಿ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅಂಡ್ ಒಳ್ಳೆ ವ್ಯೂಸ್ ಬರ್ತಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಅದರಲ್ಲೂ ನನ್ನ ಪಾತ್ರ ಇಟ್ಸ್ ವೆರಿ ಡಿಫ್ರೆಂಟ್, ಗ್ರೇ ಶೇಡ್ ಕ್ಯಾರೆಕ್ಟರ್ ಐ ಹ್ಯಾವ್ ಎಕ್ಸ್ಪ್ಲೋರ್ಡ್ ಇನ್ ದಟ್. ಸೊ ಅದರಿಂದ ನಾನು ಆ ತಂಡದ ಮುಖಾಂತರ ಐ ಗಾಟ್ ಟು ಲರ್ನ್ ಅ ಲಾಟ್. ಇವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಆ ಟೈಮಲ್ಲಿ ದುರಂಧರ್ ಮೂವೀಸ್ ಎಲ್ಲ ಬಂತು ಅಂತ. ಎಲ್ಲೋ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಟ್ಟು ನಮ್ಮ ಕನ್ನಡ ಭಾಷೆಗಳ ಮೂವಿನ ಆಪರ್ಚುನಿಟಿ ಕೊಡದೇ ಇದ್ದಾಗ ನಮ್ಮ ಕನ್ನಡ ಇಂಡಸ್ಟ್ರಿನ ಹೆಂಗ್ ಬೆಳೆಸೋದು? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಐ ಥಿಂಕ್ ಈ ಕ್ವೆಶನ್ಸ್ನ ಮೆನಿ ಪೀಪಲ್ ಹ್ಯಾವ್ ಬಿನ್ ಆಸ್ಕಿಂಗ್. ಬಟ್ ದ ಥಿಂಗ್ ಈಸ್, ನೋಡಿ, ಎಂಡ್ ಆಫ್ ದ ಡೇ ಒಂದು ಥಿಯೇಟರ್ ನಡೆಸ್ತಿರೋರ್ಗೆ ಅವ್ರಿಗದು ಬಿಸ್ನೆಸ್ ಅಲ್ವಾ? ಅವ್ರಿಗೆ ಅವ್ರ ಹೊಟ್ಟೆ ಪಾಡಿಗೆ ಅವ್ರು ಮಾಡ್ತಿರೋ ಒಂದು ಬಿಸ್ನೆಸ್. ಅವ್ರಿಗೆ ಯಾವ ಸಿನಿಮಾ ಮುಖಾಂತರ ಅವ್ರಿಗೆ ದುಡ್ಡು ಬರುತ್ತೋ, ಅವ್ರ ಮನೆಗೆ ದುಡ್ಡು ಬರುತ್ತೋ, ದೇ ಕ್ಯಾನ್ ಓನ್ಲಿ ಸ್ಕ್ರೀನ್ ದೋಸ್. ಸೊ ಅಫ್ಕೋರ್ಸ್ ಔಟ್ ಆಫ್ ದ ಪ್ಯಾಷನ್ ಫಾರ್ ಫಿಲ್ಮ್ಸ್, ಫಾರ್ ಕನ್ನಡ ಇಂಡಸ್ಟ್ರಿ, ಅವರು ಅವಕಾಶಗಳು ಕೊಟ್ಟಾಗ ಆ ಸಿನಿಮಾಗಳು ಚೆನ್ನಾಗಿ ಓಡಿದ್ರೆ ಖಂಡಿತ ಇಡ್ತಾರೆ ಸಿನಿಮಾಗಳನ್ನ. ದೇ ಶುಡ್. ಕನ್ನಡ ಸಿನಿಮಾಗಳು ಓಡ್ತಿರೋ ಸಿನಿಮಾಗಳನ್ನ ತೆಗೆದ್ರೆ ದಟ್ ವೋಂಟ್ ಬಿ ನೈಸ್, ಆಫ್ ಕೋರ್ಸ್. ಸೋ ಟ್ರೂ, ಅದನ್ನೇ ಹೇಳಿದ್ದು. ಬಟ್ ಜನಗಳಿಗೆ ತಲುಪ್ತಿಲ್ಲ ಅಂದಾಗ ಸಿನಿಮಾನ, ಜನಗಳು ಅಷ್ಟು ಥಿಯೇಟರ್ಗೆ ಬರ್ತಿಲ್ಲ ಅಂದಾಗ ಸಿನಿಮಾ, ರಿಗಾರ್ಡ್ಲೆಸ್ ಆಫ್ ದ ಲ್ಯಾಂಗ್ವೇಜ್, ಅವ್ರ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಅವ್ರು ದಿಲ್ ಹ್ಯಾವ್ ಟು ಲುಕ್ ಫಾರ್ ಸಮ್ ಅದರ್ ಆಪ್ಷನ್. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ಬಟ್ ಕರ್ನಾಟಕದಲ್ಲಿ ಕನ್ನಡ ಮೂವಿಗಳಿಗೆ ಪ್ರಾಮುಖ್ಯತೆ ಕೊಟ್ಟಾಗ ಮಾತ್ರ ಕನ್ನಡ ಜನಗಳಿಗೂ ಇಷ್ಟು ಒಳ್ಳೆ ಕಂಟೆಂಟ್ ಇರೋ ಮೂವಿಗಳು ತಲುಪತ್ತೆ. ಖಂಡಿತ. ಸೊ ಇದು ಪ್ರೊಡ್ಯೂಸರ್ ಅವ್ರ ಲೈಫ್ ಪ್ರಶ್ನೆ ಆಗಿದೆ, ಬಿಕಾಸ್ ಅವರು ಒಂದು ಭರವಸೆ ಇಟ್ಕೊಂಡು ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಹೇಳುವಾಗ, ನಮ್ಮವರೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳುವಾಗ, ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಸಪೋರ್ಟ್ ಫ್ರಮ್ ಬೇರೆ ಸ್ಟೇಟ್ ಕಡೆ. ಡೆಫಿನೆಟ್ಲಿ ಐ ವುಡ್ ಆಕ್ಚುಲಿ ಲವ್ ಇಟ್ ಇಫ್ ಇನ್ ಕೇಸ್ ಏನಾದ್ರು ಒಂಥರ ರಿಸರ್ವೇಶನ್ ಸಿಸ್ಟಮ್ ತರ ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಬಂದ್ರೆ, ಬಿಕಾಸ್ ನಮ್ ಬೆಂಗಳೂರಲ್ಲಂತೂ ಇಟ್ಸ್ ಅ ವೆರಿ ಮಿಕ್ಸ್ಡ್ ಕ್ರೌಡ್ ಅಲ್ವಾ, ಎಲ್ಲಾ ಭಾಷೆಗಳು ನೋಡೋ ಅಂತ ಜನಗಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಆಬ್ವಿಯಸ್ ಥಿಂಗ್, ಸ್ಪ್ಲಿಟ್ ಹೋಗ್ತಾರೆ ಆಡಿಯನ್ಸ್. ಸೊ ಆತರ ಏನಾದ್ರು ಕೆಲವು ಸ್ಕ್ರೀನ್ಸ್ ಓನ್ಲಿ ಫಾರ್ ಕನ್ನಡ ಚಿತ್ರಗಳು ಮಾತ್ರ ಅಂತ ಎಲ್ಲಾ ಥಿಯೇಟರ್ ಅಲ್ಲೂ ಗವರ್ಮೆಂಟ್ ಕಡೆಯಿಂದ ಏನಾದ್ರು ಆತರ ಒಂದು ಪಾಸ್ ಆದ್ರೆ ರೂಲ್,
ಸೊ ಅವಾಗ ಏನು ರಿಗಾರ್ಡ್ಲೆಸ್ ಆಫ್ ವಿಚ್ ಎವರ್ ಫಿಲ್ಮ್ ಕಮ್ ನಮ್ಮ ಇಂಡಸ್ಟ್ರಿ ಚಿತ್ರಗಳಿಗೆ ಏನು ಡೇಂಜರ್ ಇರಲ್ಲ. ಸೋ ಟ್ರೂ. ಹೌದು ಅಲ್ವಾ? ಸೊ ಆ ಸ್ಕ್ರೀನ್ಸ್ಗಳಲ್ಲಿ ನಮ್ಗೆ ಅಂತ ಕೊಟ್ಟಿರೋ ಸ್ಕ್ರೀನ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳು ಪ್ರತಿ ತಿಂಗಳು ಓಡುತ್ತೆ. ಹೌದು. ಆ ಥರ ಇದ್ದಾಗ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಒಂದು ಪ್ರೋತ್ಸಾಹ ಥರ ಮೋಟಿವೇಶನ್ ನಮ್ಮ ಇಂಡಸ್ಟ್ರಿ ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಆಕ್ಟರ್ಸ್ ಇನ್ಫ್ಯಾಕ್ಟ್ ನ್ಯೂಬೀಸ್ ಇರ್ತಾರೆ ಅಲ್ಲಿ, ಎಸ್, ಅವ್ರಿಗೆ ಸ್ಕ್ರೀನಿಂಗ್ಸ್ಗಳು ಕೊಟ್ಟಾಗ ಜನ ಪ್ರೋತ್ಸಾಹ, ಅವ್ರಿಗೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಜನಕ್ಕೋಸ್ಕರ ನಂಗೆ ಕೆಲಸ ಮಾಡಬೇಕು ಅನ್ನೋದೊಂದು ಬಂದಾಗ ಜನ ಕೈ ಹಿಡದೆ ಹಿಡಿತಾರೆ ಅನ್ಸುತ್ತೆ. ಖಂಡಿತ ಖಂಡಿತ. ದೇರ್ ಆರ್ ಬ್ರಿಲಿಯಂಟ್ ರೈಟರ್ಸ್ ಅಂಡ್ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅಂಡ್ ಐ ಥಿಂಕ್ ಎನಿ ಫಿಲ್ಮ್ ಅದು ಗೆಲ್ಲಕ್ ಸಾಧ್ಯ ಅಂದ್ರೆ ಕತೆ ಚೆನ್ನಾಗಿರ್ಬೇಕು. ಸೋ ಟ್ರೂ. ಮಿಕ್ಕಿದವರೆಲ್ಲ ಬರೋದು ಲೇಟರ್. ದ ಡೈರೆಕ್ಟರ್ ಅಂಡ್ ದ ರೈಟರ್ ವೆರಿ ಫೌಂಡೇಶನ್ ಆಫ್ ದ ಫಿಲ್ಮ್ ಇಟ್ ಸೆಲ್ಫ್. ಅವ್ರನ್ನ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಸಿದ್ರೆ ಖಂಡಿತ ಇಂಡಸ್ಟ್ರಿ ಗೆಲ್ಲುತ್ತೆ. ದಟ್ಸ್ ವಾಟ್ ಐ ಬಿಲೀವ್. ಓಕೆ. ಸೊ ನೀವು ರೂತ್ಲೆಸ್ ಆಗಿರ್ಬೋದು, ಇನ್ನೊಂದು ಮೂವಿ ಮಾಡಿದ್ರಿ ಅಲ್ವಾ, ಅದರಲ್ಲಿ ಚಾಲೆಂಜಸ್ ಏನ್ ಫೇಸ್ ಮಾಡ್ಕೊಳ್ತಾ ಬಂದ್ರಿ? ಬೀಯಿಂಗ್ ಆಕ್ಟರ್ ನಿಮ್ಗೆ ಎವ್ರಿಥಿಂಗ್ ವಿಲ್ ನಾಟ್ ಬಿ ಫ್ರೂಟ್ಫುಲ್ ಬಿಗಿನಿಂಗ್ ಅಲ್ಲಿ, ಚಾಲೆಂಜಸ್ಗಳಿರುತ್ತೆ. ಸೊ ಆಸ್ ಅ ಆರ್ಟಿಸ್ಟ್ ನೀವು ಏನ್ ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ಬಂದ್ರಿ? Sure. I would like to share actually about the kind of mindset that worked for me. Okay, ನಾನು ಆ್ಯಕ್ಚುಲಿ ಶುರುವಿಂದನೂ ಇದು ಸ್ಟ್ರಗಲ್, ದೆರ್ ಹ್ಯಾವ್ ಬಿನ್ ಚಾಲೆಂಜಸ್, ಬಟ್ ಸ್ಟ್ರಗಲ್ ಅಂತ ನೋಡಕ್ ಹೋಗಿಲ್ಲ. ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಅ ಲರ್ನಿಂಗ್ ಲೆಸನ್. ಆ್ಯಂಡ್ ವೇಟಿಂಗ್ ಪೀರಿಯಡ್ ಕೂಡ ಇತ್ತು ನನಗೆ, ವೇರ್ ಪ್ರಾಜೆಕ್ಟ್ಸ್ ಬಂದಿಲ್ಲ. ಆ್ಯಂಡ್ ಏನು ಮಾಡೋದು ಈ ಥರ ಇದ್ದಾಗ ಒಂದು ಫೀಚರ್ ಫಿಲ್ಮ್ ಕೂಡ ಮಾಡಿದ್ದೀನಿ. 2 ವರ್ಷ ಗ್ಯಾಪ್ ರಿಲೀಸ್ ಆಗಿಲ್ಲ ಫಿಲ್ಮು. ಸೊ ಬಟ್ ಐ ಕೆಪ್ ಟ್ರೈಂಗ್. ಥಿಯೇಟರ್ ಮಾಡ್ತಿದ್ದೆ. ನೋ ಪಾಯಿಂಟ್ ಹ್ಯಾವ್ ಐ ಜಸ್ಟ್ ಸ್ಯಾಟ್ ಸ್ಟಿಲ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಏನೋ ಒಂದು ಮಾಡ್ತಿರ್ಬೇಕು, ನಮ್ಗೆ ಕನ್ಸಿಸ್ಟೆನ್ಸಿ ಇರಬೇಕು. ಎಸ್. ಸೊ ಥಿಯೇಟರ್ ಮಾಡ್ತಿದ್ದೆ, ಬಟ್ ಐ ವಾಂಟ್ ಸಿ ಮೈ ಸೆಲ್ಫ್ ಆನ್ ದ ಬಿಗ್ ಸ್ಕ್ರೀನ್ ಅಲ್ಲ, ಅವಕಾಶಗಳಿಗೋಸ್ಕರ ಕಾಯ್ತಿದ್ದೆ. ಆ್ಯಂಡ್ ಒನ್ ಥಿಂಗ್ ಐ ಲರ್ನ್ಡ್ ಈ ಒಂದು ಗ್ಯಾಪಲ್ಲಿ ವಾಸ್ ದ್ಯಾಟ್ ಡು ನಾಟ್ ಟೇಕ್ ಡಿಸಿಷನ್ಸ್ ಔಟ್ ಆಫ್ ಡೆಸ್ಪರೆಸಿ. ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಅಂದ್ಬಿಟ್ಟು ಹೋಗಿ ಏನೋ ಒಂದು ತಗೊಂಡ್ಬಿಟ್ರೆ ಇಟ್ ಮೇ ನಾಟ್ ಬಿ ದ ಒನ್ ಫಾರ್ ಯು. ಸೊ ಟ್ರೂ. ಸೊ ಆ ಥರ ಕೂಡ ಆಗಿದೆ ನನಗೆ, ವೇರ್ ಐ ಸೈನ್ಡ್ ಅಪ್ ಫಾರ್ ಅ ಪ್ರಾಜೆಕ್ಟ್ ವಿಚ್ ವಾಸಂಟ್ ಫಾರ್ ಮೀ. ಸೊ ಔಟ್ ಆಫ್ ದ ನೀಡ್ ಟು ಡೂ ಸಮಥಿಂಗ್, ಐ ಹ್ಯಾಡ್ ನಾಟ್ ಕನೆಕ್ಟೆಡ್ ಆ ಪ್ರಾಜೆಕ್ಟ್ಗೆ. ಸೊ ಫೋರ್ಸ್ಫುಲಿ ಮಾಡಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇತ್ತಾ, ಹೇಗೆ ಅದು? ಬಿಕಾಸ್ ಗ್ಯಾಪ್ ಆಗಿದ್ರಿಂದ ನನಗೆ ಇಷ್ಟು ಲಾಂಗ್ ಗ್ಯಾಪ್ ಆಗೋಯ್ತಲ್ಲ, ಏನು ಮಾಡಿಲ್ವಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ಐ ಜಸ್ಟ್ took it. But of course, like I wanted to give my 100% ಅದಕ್ಕೆ. I was excited, project ಚೆನ್ನಾಗಿ ಹೋಗುತ್ತೆ, ಮಾಡೋಣ, team is great and everything. But it wasn't meant for me. ಆ ಒಂದು ಪಾತ್ರ I had not connected ಒಂದು ಪಾತ್ರಕ್ಕೆ. Which I knew it before signing as well. ಅದು ಅಷ್ಟು ನನ್ಗೆ ಯೂಶಲಿ the way I connect with the character story ಆ ಥರ ಇರಲಿಲ್ಲ. But at the same time I was telling myself, ಬಿಡು, ಏನೋ ಅವಕಾಶ ಬಂದಿದೆ ಅಲ್ಲ, go for it. I shouldn't say no. ಒಂದು ಒಳ್ಳೆ ಅವಕಾಶ, ಒಳ್ಳೆ ಟೀಮ್ ಬಂದಿರುವಾಗ go for it ಅಂತ. So that was a lesson for me where I decided ನನಗದೊಂದು intuition, gut feeling ಏನಿದೆಯೋ, I need to listen to that. So I believe that a lot. And how that I've built is I do yoga, I do meditation whenever possible. I think it's built through that. Not an avid yoga alla dina madatara alla, but I do meditation once in a while, which I think has helped me with the intuition. And we should listen to our intuition, I believe. So true. Sometimes ಅದೇ ವರ್ಕ್ ಆಗುತ್ತೆ ಅನ್ಸುತ್ತೆ. ನಮ್ಗೆ ಅನಿಸ್ತಿರುತ್ತೆ ಹಿಂಗಾಗುತ್ತೆ ಅಂತ. Sometimes ಅದು ನಾವು ಫಾಲೋ ಮಾಡದೇ ಇದ್ದಾಗ ವಿ ರಿಗ್ರೆಟ್ ಫಾರ್ ಟೈಮ್. ದೆನ್ ನಮ್ಗೆ ಹಿಂಟ್ ಸಿಗುತ್ತೆ ಅನ್ಸುತ್ತಲ್ಲ, ಅದು ನೀನ್ ಹೇಳಿದ್, ನೀನ್ ಅನ್ಕೊಂಡಿದ್ ನೀನ್ ಮಾಡು, ನಿನ್ಗೆ ಅನ್ಸಿದ್ ಮಾಡು ಅನ್ನೋ ತರ. Correct. Our intuition is very important. And it's fine if, the wait is long. ದಿನ ನಾವು ಏನ್ ಮಾಡ್ಬೇಕಂತ ಇದೀವೋ, whatever our big goal is, activities ಮಾಡಬೇಕು ಅಂತ I decided. It's fine. Let's not think of it as a wait. I'm learning. Because we can't expect everything ನಾವ್ ಅನ್ಕೊಂಡಿರೋ ತರನೇ ಆಗ್ಬೇಕು, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಬರಬೇಕು ಅನ್ನೋದು ನಮ್ಮ ಊಹೆ ಅನ್ಸುತ್ತೆ ಅಷ್ಟೇ. ಅದು ಯಾವ್ದು ಬರ್ಬೇಕು ನಮ್ಗೆ ಅದು ಬಂದೇ ಬರುತ್ತೆ. ಏನ್ ಬರ್ದಿದ್ಯೋ, ಲೈಕ್ ನಿಜ, ಐ ಥಿಂಕ್ ದೇರ್ ಆರ್ ಪ್ರಾಜೆಕ್ಟ್ಸ್ ಆರ್ ಮೆಂಟ್ ಫಾರ್ ಅಸ್ ಅಂಡ್ ಅದು ಬರುತ್ತೆ, ನಮಗ್ ಬರುತ್ತೆ. ಅಂಡ್ ನಮ್ ಕರ್ತವ್ಯಗಳೇನಿದೆಯೋ ವಿ ಶುಡ್ ಡೂ ಇಟ್. ಲೈಕ್ ಭಗವದ್ಗೀತಾಲೇ ಬರ್ದಿರೋ ತರ ನಮ್ ಡ್ಯೂಟಿ ನಾವು ಮಾಡ್ತಾ ಹೋಗ್ಬೇಕು. ಅದ್ ರಿಸಲ್ಟ್ಸ್ ಏನಿದೆಯೋ ದೇವ್ರಿಗೆ ಬಿಟ್ಟಿದ್ದ. ಹೌದು. ನಮ್ ಡ್ಯೂಟಿ ದಿನ ಏನೇನ್ ಮಾಡ್ಬೇಕು, ಆ ಆಕ್ಟಿವಿಟೀಸ್ ನ ಮಿಸ್ ಮಾಡಕ್ ಹೋಗ್ಬಾರ್ದು. ಸೊ ನನ್ನೊಂದು ರೊಟೀನ್ ಅಂತ ಇದೆ. ದ ವೇ ಐ ಸ್ಟಾರ್ಟ್ ಮೈ ಡೇ, ದ ವೇ ಐ ಪ್ರಾಕ್ಟಿಸ್ ಮೈ ಸ್ಕಿಲ್. ಹೌ ಡು ಯು ಸ್ಟಾರ್ಟ್ ಯುವರ್ ಡೇ? ಎಸ್, ಹೇಳ್ತಾ ಹೋಗಿ, ಬಿಕಾಸ್ ನಿಮ್ ಫ್ಯಾನ್ಸ್ಗಳು ಇರಬಹುದು, ತಿಳ್ಕೊಳ್ಳೋರು ಇರ್ತಾರೆ. Sure. So when I wake up, first thing I try not to pick up my phone.
ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಐ ಜಸ್ಟ್ ಡೂ ಸಮ್ ಬ್ರೀದಿಂಗ್ ಎಕ್ಸಸೈಸಸ್ ಅಂಡ್ ಬ್ರೀದಿಂಗ್ ಎಕ್ಸಸೈಸಸ್ ಮುಗಿದ್ಮೇಲೆ ಐ ಹ್ಯಾವ್ ಅ ಲಾಟ್ ಆಫ್ ವೆಜಿಟಬಲ್ ಜ್ಯೂಸಸ್ ದಿನ ಬೆಳಿಗ್ಗೆ ಅಮ್ಮ ಮಾಡ್ಕೊಟ್ಟಿರ್ತಾರೆ ನನಗೆ. ಸೊ ಥ್ಯಾಂಕ್ಸ್ ಟು ಅಮ್ಮ. ಕೈಂಡ್ ಆಫ್ ಫುಡಿ ಅಲ್ಲ ನೀವು? ನಾನು ಹೊರಗೆ ತಿನ್ನೋದೇ ಇಲ್ಲ ಅಷ್ಟು. ಐ ಹ್ಯಾವ್ ವೆರಿ ರಿಸ್ಟ್ರಿಕ್ಟೆಡ್ ಸೆಟ್ ಆಫ್ ಫುಡ್ ಐಟಮ್ಸ್ ದಟ್ ಐ ಹ್ಯಾವ್. ಅದು ಮನೆ ಊಟ ಎಲ್ಲ ತಿಂತೀನಿ, ಮನೆ ಊಟ. ಐ ಡೋಂಟ್ ಹ್ಯಾವ್ ಶುಗರ್ ಅಟ್ ಆಲ್. ಅದೊಂದು ಸ್ವಲ್ಪ ತಿಂಗಳಾಗಿದೆ ಹೋಗ್ಬಿಟ್ಟು. ರೆಸಿಸ್ಟ್ ಆಗುತ್ತಾ ನಿಮ್ಗೆ ಶುಗರ್ ನೋಡಿದ ತಕ್ಷಣ? ಇಲ್ಲ ನಾನು ತಿನ್ಬಾರ್ದು. ನನಗೆ ಶುಗರ್ ಅಂದ್ರೆ ಹುಚ್ಚು ಚಿಕ್ಕ ವಯಸ್ಸಿಂದ. ಸಚ್ ಬಿಗ್ ಸ್ವೀಟ್ ಎಕ್ಸಾಕ್ಟ್ಲಿ. ಬಟ್ ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ಬಿಟ್ಟಿದ್ದೀನಿ. ಇವಾಗ ಅಷ್ಟಿಲ್ಲ. ಅಂದ್ರೆ ಐ ಥಿಂಕ್ ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮಾತ್ರ. ಅವಾಗ ಕ್ರೇವಿಂಗ್ಸ್ ಹೆವಿ ಬರುತ್ತೆ. ಸಿನ್ಸ್ ಇಟ್ಸ್ ಬಿನ್ ಅ ವೈಲ್ ನೌ ಪರವಾಗಿಲ್ಲ ಮ್ಯಾನೇಜ್. ಸೊ ನಿಮ್ ಮುಂದೆ ಏನ್ ಪೇಸ್ಟ್ರೀಸ್ ಏನ್ ತಂದಿಟ್ರು ವಿಲ್ ನಾಟ್ feel tempted to have ಸ್ವಲ್ಪ ಟೆಂಪ್ಟ್ ಆಗುತ್ತೆ, ಬಟ್ ಸೆಲ್ಫ್ ಕಂಟ್ರೋಲ್ ಬಿಲ್ಡ್ ಆಗಿದೆ ಈಗ. ಸೊ ಐ ವೋಂಟ್ ಟಚ್. Okay, tell me, what is the main objective of ಈ cutting sugar ಅಂತ ಹೇಳ್ತಾರ? Does it really works? Yes, definitely it does. ಶುಗರ್ ಅನ್ನೋದು ವಿ ಡೋಂಟ್ ರಿಕ್ವೈರ್ ಇಟ್. ಅದ್ರಲ್ಲಿ ಏನು ಅಬ್ಸಲ್ಯೂಟ್ಲಿ ಏನು ನ್ಯೂಟ್ರಿಯೆಂಟ್ ಇಲ್ಲ, ಅಂಡ್ ಇಟ್ಸ್ ಜಸ್ಟ್ ಕ್ಯಾಲರೀಸ್ ಅಲ್ವಾ? ಸೊ ಶುಗರ್ ಆಕ್ಚುಲಿ ವಿ ಎಂಡ್ ಅಪ್ ಹ್ಯಾವಿಂಗ್ ಇಟ್ ಇನ್ ಅದರ್ ಫುಡ್ ಸೋರ್ಸಸ್ ಎನಿವೇಸ್ ಅಲ್ವಾ? ಸೊ ಅದು ಗ್ಲೂಕೋಸ್ ಬೇಸಿಕ್ಲಿ ಅದು ಇದ್ದೇ ಇರುತ್ತೆ ಎಲ್ಲ ಊಟದಲ್ಲೂ, ಟು ದ ಅಮೌಂಟ್ಸ್ ದಟ್ ವಿ ಕ್ಯಾನ್ ಕನ್ಸ್ಯೂಮ್ ಆನ್ ಅ ರೆಗ್ಯುಲರ್ ಬೇಸಿಸ್. ಬಟ್ ನಾವು ಶುಗರಿ ಫುಡೇ ತಿಂದಾಗ ಓವರ್ ಡೋಸ್ ಆಗುತ್ತೆ ನಮ್ಮ ಬಾಡಿ. ಸೊ ಅದು ಅಷ್ಟು ಎಸ್ಪೆಷಲಿ ಏನೋ ಫಾರ್ ಎಲ್ಲಾರ್ಗೂ ಅಪ್ಲೈ ಆಗುತ್ತೆ, ಯಾರು ತಿನ್ಬಾರ್ದು ಜಾಸ್ತಿ. ಬಟ್ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋರು ಆಕ್ಟರ್ಸ್ ನಾವಾಗಿದ್ದಾಗ ಲೈಕ್ ವಿ ಹ್ಯಾವ್ ಟು ಬಿ ಮೋರ್ ಕಾನ್ಶಿಯಸ್ ಅಬೌಟ್ ಅವರ್ ಫುಡ್, ಬಿಕಾಸ್ ದ ವೇ ವಿ ಲುಕ್, ನಾಟ್ ಜಸ್ಟ್ ಫೇಸ್ ಅಂತ ಅಲ್ಲ, ದ ಫಿಟ್ನೆಸ್ ದಟ್ ವಿ ಹ್ಯಾವ್, ಅದು ನಾವು ನಮ್ಮ ಆಕ್ಟಿಂಗ್ ಮೇಲೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಫಿಟ್ನೆಸ್ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅಸ್ ಆಕ್ಟರ್ಸ್ ಟು ಕೀಪ್ ಅವರ್ ಸೆಲ್ಸ್ ಫಿಟ್. ಸೊ ನಾವು ನಮ್ಗೆ ಯಾವ್ದೇ ಕ್ಯಾರೆಕ್ಟರ್ ಕೊಟ್ರು, ಅದಕ್ಕೆ ಆ ಕ್ಯಾರೆಕ್ಟರ್ಗೆ ಯಾವ್ದೇ ಬಾಡಿ ಲ್ಯಾಂಗ್ವೇಜ್ ಇದ್ರು, ಅದಕ್ಕೆ ಬೇಕಾಗಿರೋ ಯಾವ್ದೇ ಫಿಸಿಕಲ್ ಅಪಿಯರೆನ್ಸಸ್ ಆಗಿದ್ರು, ನಾವು ಅದನ್ನ ಅಚೀವ್ ಮಾಡೋ ತರ ನಮ್ಮ ಬಾಡಿ ಇರಬೇಕು. ವಿ ಶುಡ್ ಬಿ ಲೈಕ್ ಕ್ಲೇ ಇಸ್ ವಾಟ್ ಐ ಬಿಲೀವ್. ಡೈರೆಕ್ಟರ್ ಆ ಕ್ಯಾರೆಕ್ಟರ್ನ ಯಾವ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ರು, ನಾವು ಅದ್ರ ಪ್ರಕಾರ ವಿ ಶುಡ್ ಸ್ಕಲ್ಪ್ಟ್ ಅವರ್ ಸೆಲ್ಫ್. ಸೊ ಫಾರ್ ಅಸ್ ಟು ಬಿ ಏಬಲ್ ಟು ಡೂ ದಟ್, ನಮ್ ಡಯಟ್, ನಮ್ ಫಿಟ್ನೆಸ್, ನಮ್ ರೊಟೀನ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಐ ಟ್ರೈ ಟು ಬಿ ಆನ್ ಟ್ರ್ಯಾಕ್ ವಿತ್ ಮೈ ರೊಟೀನ್. ಅದಕ್ಕೋಸ್ಕರ ರೀಸೆಂಟ್ ಆಗಿ ನೀವು ಅನುರಾಗ್ ಕಶ್ಯಪ್ ಸರ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಸಹ ನೀವು ಐ ಥಿಂಕ್ ಒಂದು ಪ್ರಾಜೆಕ್ಟ್ ನ ಮಾಡ್ತೀರಿ. ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಕ್ಯಾನ್ ಯು ಶೇರ್ ದ ಎಕ್ಸ್ಪೀರಿಯನ್ಸ್? ಎಸ್, ಸ್ಟ್ರಿಂಗ್ಸ್ ಅಂತ ಚಿತ್ರದ ಹೆಸರು. ಅಂಡ್ ಆ ಚಿತ್ರದಲ್ಲಿ ನಾನು ಬ್ಲೈಂಡ್ ಚೆಲಿಸ್ಟ್ ಮ್ಯೂಸಿಷಿಯನ್, ಚೆಲ್ಲೋ ಅನ್ನೋದು ಒಂದು ಇಟ್ಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ವೈಲಿನ್ ಕೇಳಿರ್ಬೋದು ನೀವು. ಚೆಲ್ಲೋ ಇಸ್ ಲೈಕ್ ಅ ವೆರಿ ಬಿಗ್ ವೈಲಿನ್ ಇರುತ್ತೆ ನೋಡೋದಕ್ಕೆ, ಬಟ್ ವೆರಿ ಡಿಫ್ರೆಂಟ್ ಮ್ಯೂಸಿಕ್ ವೈಸ್. ಅದನ್ನ ಕಲ್ತಿದ್ದು ನಾನು ಈ ಚಿತ್ರಗೋಸ್ಕರ ಅಂತಾನೆ 2 months ಆಫ್ ಟ್ರೈನಿಂಗ್ ಇತ್ತು. ನಾನು ನನ್ನ ಕೋ ಆಕ್ಟರ್ ಮಂದರ ಬಟಲಹಳ್ಳಿ ಅಂತ ಬ್ಲಿಂಕ್ ಚಿತ್ರದಲ್ಲಿ ಮಾಡಿದ್ದಾರೆ. ನಾವಿಬ್ರು ಟ್ರೈನಿಂಗ್ ತಗೊಂಡ್ವಿ ಫ್ರಾಮ್ ಅ ಚೆಲಿಸ್ಟ್. ಓನ್ಲಿ ಬಿಕಾಸ್ ಆ ಕ್ಯಾರೆಕ್ಟರ್ಗೋಸ್ಕರ 2 months ಟ್ರೈನಿಂಗ್ ತಗೊಂಡ್ರು. ಕರೆಕ್ಟ್. ವೈಲಿನ್ ಪ್ಲೇ ಮಾಡೋದಕ್ಕೆ. ಕರೆಕ್ಟ್, ಚೆಲೋ ಪ್ಲೇ ಮಾಡೋದಕ್ಕೆ 2 months ಆಫ್ ಟ್ರೈನಿಂಗ್. ಅಂಡ್ ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ಕಿಶನ್ ಅಂತ. ಬ್ರಿಲಿಯಂಟ್ ಆಗಿ ಮಾಡಿದಾನೆ ಡೈರೆಕ್ಟರು. ದ ಸಿನಿಮಾಟೋಗ್ರಫಿ, ಇಟ್ಸ್ ಅ ಶಾರ್ಟ್ ಫಿಲ್ಮ್, ಬಟ್ ಅದು ನೋಡಿದವರೆಲ್ಲ ದೇ ಹ್ಯಾವ್ ಸೆಡ್ ಅದು ಫೀಚರ್ ಫಿಲ್ಮ್ ರೇಂಜ್ಗೆ ಇದೆ ಅಂತ. ಸೊ ಎಸ್, ಆ ಚಿತ್ರ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ 2 months ಆಫ್ ಟ್ರೈನಿಂಗ್, ಹೊಸ ಒಂದು ಇನ್ಸ್ಟ್ರೂಮೆಂಟ್ ನ ಕಲಿಯೋಕ್ಕೆ ಅವಕಾಶ ಸಿಕ್ತು. ಅಂಡ್ ಅದರಲ್ಲಿ ಪ್ಲೇಡ್ ಅ ಬ್ಲೈಂಡ್ ಕ್ಯಾರೆಕ್ಟರ್. ಸೊ ನನ್ನ ಪ್ರಿಪರೇಷನ್ಗೋಸ್ಕರ ಅಂತ ನಾನು ಇದು ಬ್ಲೈಂಡ್ ಆರ್ಫನೇಜಸ್ ಅಂಡ್ NGOs ವಿಸಿಟ್ ಮಾಡಿದ್ದೆ, ಟು ಇಂಟರಾಕ್ಟ್ ವಿತ್ ಬ್ಲೈಂಡ್ ಕಿಡ್ಸ್, ಟು ಅಂಡರ್ಸ್ಟ್ಯಾಂಡ್ how does the movie works. Correct, like our body language and just to have an interaction with them anta hogidde. There's a lot that I learned actually. Neevu blind characters na cinema nodidre usually ದೇ ಸ್ಪೆಕ್ಸ್ ಹಾಕೊಂಡ್ಬಿಟ್ಟಿರ್ತಾರೆ, ಒಂದು ಶೇಡ್ಸ್ ಹಾಕೊಂತಾರೆ. ಎಕ್ಸಾಂಪಲ್ ನನ್ನ ಪ್ರೀತಿಯ ರಾಮು ನೋಡ್ಬೋದು, ದರ್ಶನ್ ಸರ್ ಅವ್ರದ್ದು ದ ಬ್ಲೈಂಡ್ ಕ್ಯಾರೆಕ್ಟರ್ ಹಿ ಹ್ಯಾಸ್ ಡನ್. ಐ ಥಿಂಕ್ ಅವರು 2 to 3 months ಇದನ್ನ ಪ್ರಿಪರೇಷನ್ ಮಾಡಿ, ಸೊ ಐ ಥಿಂಕ್ ಕನೆಕ್ಟ್ ಆಯ್ತು ಅಂತ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಆ ತರ ನಿಜ ಜೀವನದಲ್ಲಿ ಇರೋರ್ನ ಅಬ್ಸರ್ವ್ ಮಾಡಿ ಕಲ್ತಾಗ ನಾವು ಆಕ್ಟಿಂಗ್ ಮಾಡುವಾಗ ಇಟ್ ವಿಲ್ ಬಿ ಕ್ಲೋಸ್ ಟು ರಿಯಾಲಿಟಿ. ಎಕ್ಸಾಕ್ಟ್ಲಿ, ಕ್ಲೋಸ್ ಟು ರಿಯಾಲಿಟಿ. ಸೊ ನಾವು ಲೈಕ್ when we want to be realistic, ಅದು ಅಬ್ಸರ್ವೇಷನ್, ರಿಸರ್ಚ್ ಅವೆಲ್ಲ ಮಾಡ್ಬೇಕಾಗುತ್ತೆ ಒಂದು ರೇಂಜ್ಗೆ. ಸೊ ಐ ವಾಸ್ ಹ್ಯಾಪಿ ಈ ಮಕ್ಳು ಮುಖಾಂತರ ಐ ವಾಸ್ ಏಬಲ್ ಟು ಲರ್ನ್ ಸ್ವಲ್ಪ ಕ್ಯಾರೆಕ್ಟರ್ಗೋಸ್ಕರ ಅಂತ. ಈ ಒಂದು ಪ್ರಾಸೆಸ್ ಏನಿತ್ತು ವಾಸ್ ವೆರಿ ಸ್ಪೆಷಲ್ ಟು ಮಿ. ಈ ಚಿತ್ರಕ್ಕೆ, ಸ್ಟ್ರಿಂಗ್ಸ್ ಚಿತ್ರಕ್ಕೆ ನಂದು ಆಕ್ಟಿಂಗ್ ಪ್ರಾಸೆಸ್ ಏನಿತ್ತು. ಅಂಡ್ ಅನುರಾಗ್ ಕಶ್ಯಪ್ ಅವರು ರೀಸೆಂಟ್ ಆಗಿ ಚಿತ್ರನ ನೋಡಿ ಅವ್ರು ಇಷ್ಟಪಟ್ಟು
ಇದನ್ನ ನಾನು ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲೆಲ್ಲ ಪ್ರೆಸೆಂಟ್ ಮಾಡ್ತೀನಿ ಅಂತ ಡೈರೆಕ್ಟರ್ಗೆ ಹೇಳಿದ್ದಾರೆ. ಸೊ ಫ್ರಮ್ ಹಿಸ್ ಎಂಡ್ ದ ಫಿಲ್ಮ್ ಇಸ್ ಬೀಂಗ್ ಪ್ರೆಸೆಂಟೆಡ್ ರೈಟ್ ನೌ ಫಿಲ್ಮ್ ಫೆಸ್ಟಿವಲ್ಸ್. ಸ್ಪೆಷಲ್ ಅಲ್ವಾ? ಓ ಎಸ್. ಇದರಲ್ಲಿ ಕಿಶೋರ್ ಸರ್, ಆಕ್ಟರ್ ಕಿಶೋರ್ ಸರ್ ಕೂಡ ಇದ್ದಾರೆ, ಅಂಡ್ ಸುಧಾ ಬೆಳವಾಡಿ ಮ್ಯಾಮ್. ಓಕೆ. ಈ ತರ ರಿನೌಂಡ್ ಆಕ್ಟರ್ಸ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಆಕ್ಟಿಂಗ್ ಮಾಡೋದು, ಐ ಆಮ್ ವೆರಿ ಗ್ರೇಟ್ಫುಲ್. ತುಂಬಾ ಕಲಿತೀರಿ ಅಲ್ವಾ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದಾಗ? ಓ ಎಸ್, ಲೈಕ್ ಐ ಸೆಡ್, ಮ್ಯಾಮ್, ಐ ಅಬ್ಸರ್ವ್ ಅ ಲಾಟ್ ಸೆಟ್ ಅಲ್ಲಿ ಇರುವಾಗ ಪ್ರತಿಯೊಬ್ರು. ಅಂಡ್ ಕಿಶೋರ್ ಸರ್ ಇಂದ ಕಲ್ತಿದ್ದು ಈಸ್ ವೆರಿ ಹಂಬಲ್, ವೆರಿ ಗ್ರೌಂಡೆಡ್, so grounded. And then like he acts with his eyes. You know, the control ಇದೆ, the way he acts. And one more very important thing in acting is that ನಾವು over emote ಮಾಡಬಾರ್ದು. Like there should be control in how much we are acting. ಎಷ್ಟು ಬೇಕೋ ಅಷ್ಟು ಮಾಡಬೇಕಾಗುತ್ತೆ. Yeah, because let's say a crying scene, ನಾವೇ ತುಂಬಾ ಹತ್ಕೊಂಡ್ಬಿಟ್ರೆ ಜನಗಳಿಗೆ ಆಕ್ಚುಲಿ ಅಳು ಬರಲ್ಲ. ನಾವು ಆ ಅಳುನ ತಡಿಯಕ್ ಟ್ರೈ ಮಾಡ್ಬೇಕು. ಅದು ಇಕ್ಕಟ್ಟಿನ ಪರಿಸ್ಥಿತಿನ ನಮ್ ಎಮೋಷನ್ ಅಲ್ಲಿ ತೋರಿಸಿದಾಗ, ನಮ್ ಗಂಟ್ಲಲ್ಲಿ ಅಳು ಸಿಗಾಕೊಂಡಿರೋದು ಅವ್ರು ನೋಡಿದಾಗ ಅವ್ರಲ್ಲಿ ಕಣ್ಣೀರ್ ಬರುತ್ತೆ ಆಡಿಯನ್ಸ್ ಅಲ್ಲಿ. ಸೊ ಇನ್ಸ್ಟೆಡ್ ಆಫ್ ಅಸ್ ಎಮೋಟಿಂಗ್ ಇಟ್ ಕಂಪ್ಲೀಟ್ಲಿ, ಆಡಿಯನ್ಸ್ ನ ಅದನ್ನ ಫೀಲ್ ಮಾಡ್ಸೋದು ಹೇಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಐ ಥಿಂಕ್ ವಿ ವಿನ್ ಆಸ್ ಆಕ್ಟರ್ಸ್. ಒಬ್ಬ ಆರ್ಟಿಸ್ಟ್ಗೆ ಕಲಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎವ್ರಿ ಡೇ ಪ್ರಾಸೆಸ್. ಬಿಕಾಸ್ ಕೆಲವ್ರು ಇರ್ತಾರೆ, ಇಲ್ಲ ನಾನು ಹೇಳ್ದಂಗೆ ಆಗಬೇಕು ನನಗೆ. ಬಿಕಾಸ್ ಇವಾಗ 2 ಮೂವೀಸ್ ಮಾಡಿದ್ದೀರಾ, 2 ಮೂವೀಸ್ ಆಗಿದ ತಕ್ಷಣ ನಿಮಗೆ ಶಾರ್ಟ್ ಮೂವಿಗೆ ಬರುತ್ತೆ. ಫ್ಯೂ ಪೀಪಲ್ ವಿಲ್ ಥಿಂಕ್ ನಾನು ಶಾರ್ಟ್ ಮೂವಿಗೆ ಮಾಡಬೇಕಾ, ದೊಡ್ಡ ಪರದೆಯಲ್ಲಿ ಕಾಣಿಸ್ಕೊಂಡು ಶಾರ್ಟ್ ಮೂವಿ ಮಾಡಬೇಕಾ ಅನ್ನೋ ಕ್ವೆಶನ್ಸ್ ಬರುತ್ತೆ. ಡು ಯು ಥಿಂಕ್ ಆ ಥರ ಥಿಂಕ್ ಮಾಡ್ತಾ ಹೋದ್ರೆ ಒಂದು ಆರ್ಟಿಸ್ಟ್ ಬೆಳೀತಾರ? ಐ ಥಿಂಕ್ ಫಾರ್ ಮೀ ಪರ್ಸ್ನಲಿ, ನನಗೆ ಕಾಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆದರ್ ಇಟ್ ಇಸ್ ಸ್ಮಾಲ್, ಶಾರ್ಟ್ ಮೂವಿ ಆದ್ರೂ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರಲಿ, ಫೀಚರ್ ಫಿಲ್ಮ್ ಆಗಿರಲಿ, ಶಾರ್ಟ್ ಫಿಲ್ಮ್ ಆಗಿರಲಿ, ಕಾಂಟೆಂಟ್ ವೆರಿ ಇಂಪಾರ್ಟೆಂಟ್. ನನಗೆ ಕನೆಕ್ಟ್ ಆಗಬೇಕು ಕಥೆ ಆ್ಯಂಡ್ ಆ ಕ್ಯಾರೆಕ್ಟರ್, ಆ್ಯಂಡ್ ಮತ್ತೊಂದು ಪೊಟೆನ್ಷಿಯಲ್ ಆಫ್ ದ ಟೀಮ್. ಸೊ ಅವ್ರ ವಿಷನ್ ಏನಿದೆ ಆ ಚಿತ್ರಕ್ಕೆ, ಅದು ತುಂಬಾ ಮುಖ್ಯ. ಇಫ್ ದೇ ಹ್ಯಾವ್ ಅ ವೆರಿ ಸ್ಮಾಲ್ ವಿಷನ್ ಚಿತ್ರಕ್ಕೆ, ಸುಮ್ಮನೆ ಸಿನಿಮಾ ಮಾಡಬೇಕು ಅಷ್ಟೇ ಅಂದಾಗ ದೇ ಡೋಂಟ್ ನೋ ಆ ಸಿನಿಮಾ ತಗೊಂಡು ನೆಕ್ಸ್ಟ್ ನಾನು ಎಲ್ಲಿ ಹೋಗ್ಬೇಕು, ವೇರ್ ಡು ಐ ಸಿ ಮೈ ಸೆಲ್ಫ್ ವಿತ್ ದಿಸ್ ಕೈಂಡ್ ಆಫ್ ಅ ಸಿನಿಮಾ ಅನ್ನೋದು ಅವ್ರಿಗಿನ್ನೂ ಇಟ್ಸ್ ಫೈನ್ ಆಸ್ ಆಫ್ ನೌ. ಇಫ್ ದೇ ಡೋಂಟ್ ಹ್ಯಾವ್ ಇಟ್, ಅವ್ರು ಗ್ರ್ಯಾಜುಲಿ ಬರುತ್ತೆ. ಬಟ್ ಐ ಲೈಕ್ ಟು ವರ್ಕ್ ವಿತ್ ಪೀಪಲ್ ಹು ಹ್ಯಾವ್ ದಟ್ ಬಿಗ್ ವಿಷನ್. ಬಿಕಾಸ್ ಅಂಥ ಬಿಗ್ ವಿಷನ್ ಇಟ್ಕೊಂಡಿರೋ ಟೀಮ್ ಜೊತೆ ನಾನು ವರ್ಕ್ ಮಾಡಿದಾಗ, ಅಂಥ ಸಿನಿಮಾಗಳು ಡೆಫಿನೆಟ್ಲಿ ಬಿಗ್ ವಿಷನ್ ಇದ್ದಾಗ ದೇ ವಿಲ್ ಸಮ್ಹೌ ಅಚೀವ್ ಇಟ್. ಎಕ್ಸಾಕ್ಟ್ಲಿ. ಅಂಡ್ ಎನಿ ಪರ್ಸನ್ ಹೂಸ್ ವರ್ಕಿಂಗ್ ಇನ್ ಅ ಸಿನಿಮಾ ಗೆದ್ರೇನೆ ಎಲ್ರು ಗೆಲ್ಲಕ್ ಸಾಧ್ಯ. ಹೌದು, ಸಿನಿಮಾ ಗೆಲ್ಬೇಕು. ಸೊ ಆ ಸಿನಿಮಾ ಗೆಲ್ಬೇಕು, ಸಿನಿಮಾ ಗೆಲ್ಬೇಕು. ಎಸ್, ಅವೆರಡು ಗೆತ್ತು ಅಂತ ಹೇಳಿ ಇಟ್ಸ್ ಆಲ್ಮೋಸ್ಟ್ ದ ಎಂಟೈರ್ ಟೀಮ್ ವಿನ್ಸ್ ದೇರ್. ಕರೆಕ್ಟ್. ಸೊ ವಿಷನ್ ಏನಿದೆಯೋ ಐ ಟ್ರೈ ಟು ಫೋಕಸ್ ಆನ್ ದಟ್ ರಿಗಾರ್ಡ್ಲೆಸ್ ಆಫ್ ವಾಟ್ ಪ್ಲಾಟ್ಫಾರ್ಮ್ ಇಟ್ ಇಸ್ ಆನ್. ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಂಗೆ ಕನೆಕ್ಟ್ ಆಗಬೇಕು, ಆರ್ ಎಲ್ಸ್ ಐ ಡೋಂಟ್ ಹ್ಯಾವ್ ಎನಿ ಸ್ಪೆಸಿಫಿಕೇಶನ್ ನಂಗೆ ಈ ಥರದೇ ಪ್ರಾಜೆಕ್ಟ್ ಬೇಕು ಅನ್ನೋದು. ಕನ್ನಡ ಚಿತ್ರರಂಗದಲ್ಲಿ ಆಯಿತು, ತಮಿಳು ಚಿತ್ರರಂಗಕ್ಕೆ ಸಹ ಎಂಟ್ರಿ ಕೊಟ್ಟಿದ್ದೀರಿ ರೀಮ್ಯಾಚ್ ಅನ್ನೋ ಒಂದು ಮೂವಿ ಮುಖಾಂತರ. ನಿಮಗೆ ತಮಿಳ್ ಬರುತ್ತಾ? ತಮಿಳ್ ತೆರಿಯು. ಓಕೆ, ಬೀಂಗ ಕನ್ನಡತಿ ತಮಿಳ್ ಅಂತ ಹೇಳುವಾಗ ಐ ಥಿಂಕ್ ನೀವೆಲ್ಲ ಲ್ಯಾಂಗ್ವೇಜು ಕಲ್ತಿದ್ದೀರಾ ಅಥವಾ ಮೂವಿಗೋಸ್ಕರ ಕಲ್ತಿದ್ದ ನೀವು? ಅದು ಮೂವಿ ನೋಡ್ತಾ ಆಮೇಲೆ ತಮಿಳಲ್ಲಿ ಕಿರುಚಿತ್ರಗಳು ಮಾಡಿದೀನಿ ನಾನು. ಸೊ ಅದ್ರ ಮುಖಾಂತರ ಕಲ್ತಿದ್ದೀನಿ. ಅಂದ್ರೆ ನಾ ಕಲಿಬೇಕು, ತುಂಬಾ ಇದೆ ಭಾಷೆಯಲ್ಲಿ ಕಲಿಯೋದು. ತೆಲುಗುನು ಮ್ಯಾನೇಜಬಲ್ ಲೆವೆಲ್ಗೆ ಮಾತಾಡ್ತೀನಿ, ಅರ್ಥ ಆಗುತ್ತೆ. ಸೊ ತಮಿಳು ಈ ಚಿತ್ರ ನನಗೆ ಇದನ್ನು ತುಂಬಾ ಸ್ಪೆಷಲ್ ಬಿಕಾಸ್ ಇದ್ರಲ್ಲಿ ನಾನು ಬ್ಯಾಡ್ಮಿಂಟನ್ ಪ್ಲೇಯರ್. ಬೇಸಿಕಲಿ ನೀವು ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ವಾ? ರೈಟ್. ಸೊ ನಿಮ್ಮ ಒರಿಜಿನಲ್ ಪಾತ್ರಕ್ಕೂ ಮತ್ತೆ ಕಥೆಯಲ್ಲಿರೋ ಪಾತ್ರಕ್ಕೂ ಇಂಟರ್ಲಿಂಕ್ ಆದಾಗ ಒಬ್ಬ ಆರ್ಟಿಸ್ಟ್ಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗಿ ಬೇಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ದಟ್ಸ್ ವೆರಿ ಟ್ರೂ. ನಂಗೆ ಪರ್ಸನಲಿ ಕನೆಕ್ಟ್ ಆಗೋಗಿದೆ ಈ ಪಾತ್ರ. ನನಗೆ ಬರ್ದಿರೋದು ಅನ್ಸ್ಬಿಡ್ತು ಅವರು ನರೇಟ್ ಮಾಡಿದಾಗ ಕಥೆನ. ಅಯ್ಯೋ ನಾನೇ ಅದು ನನ್ನ ಏನಾದ್ರು ಸ್ಪೈ ಮಾಡಿ ನನ್ ಕತೆ ಬರ್ದ್ರ ಅಂತ. ಅಂದ್ರೆ ಇದು ಬ್ಯಾಡ್ಮಿಂಟನ್ ಬೇಸ್ಡ್ ಇರೋದ್ರಿಂದ ಐ ರಿಯಲಿ ವೆರಿ ಮಚ್ ಕನೆಕ್ಟೆಡ್. ಅಂಡ್ ಕಥೆಯಲ್ಲಿ ಬೇರೆ ತುಂಬಾ ಇದೆ. ಸೊ ಅದನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ದೇ ಹ್ಯಾವ್ ರಿಟನ್ ಅ ರಾಮ್ ಕಾಮ್ ಸ್ಟೋರಿ. ಸೊ ಇಟ್ಸ್ ವೆರಿ ವೆಲ್ ರಿಟನ್ and very excited. ಇವಾಗ ಶೂಟಿಂಗ್ ನಡೀತಿದೆ, ಸದ್ಯಕ್ಕೆ ಶೂಟಿಂಗ್ ನಡೀತಿದೆ. ಆಲ್ಸ್ ಗೋಯಿಂಗ್ ಗುಡ್. ಅಂಡ್ ಬ್ಯಾಡ್ಮಿಂಟನ್ ಟ್ರೈನಿಂಗು ಕೂಡ ನಡೀತಿದೆ. ಸೊ ನೀವು ನಾರ್ಮಲಿ ಬ್ಯಾಡ್ಮಿಂಟನ್ ಎವ್ರಿ ಡೇ ಪ್ರಾಕ್ಟೀಸಿಗೆ ಹೋಗ್ತೀರಾ ಹೇಗೆ, ಅಥವಾ ಚಿಕ್ಕ ವಯಸ್ಸಲ್ಲಿ? ಇವಾಗ ಸದ್ಯಕ್ಕೆ ರೆಗ್ಯುಲರ್ ಟ್ರೈನಿಂಗ್ ನಡೀತಿದೆ. ಇಲ್ಲಾಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಆಡಿದ್ದೀನಿ. ಸೊ ಅದಕ್ಕೆ ಬ್ಯಾಡ್ಮಿಂಟನ್ ಐ ಹ್ಯಾವ್ ಅ ಗುಡ್ ಗ್ರಿಪ್ ವಿತ್ ಇಟ್. ಈ ಸಿನಿಮಾ ಮುಂಚೆ ಕೆಲವು ಟೂರ್ನಮೆಂಟ್ಸ್, ಲೀಗ್ ಟೂರ್ನಮೆಂಟ್ಸ್ ಎಲ್ಲ ಆಡ್ತಿದ್ದೆ. ಅವಾಗ ತಿರ್ಗಾ ಶುರು ಆಗಿದ್ದು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಎಲ್ಲ. ಅದು ಮುಂಚೆ ಜಸ್ಟ್ ಫಾರ್ ಫನ್ ಹಿಯರ್ ಅಂಡ್ ದೇರ್ ಐ ವಾಸ್ ಪ್ಲೇಯಿಂಗ್. ಸೊ ಫ್ರಮ್ ದ ಪಾಸ್ಟ್ ಫ್ಯೂ ಮಂತ್ಸ್ ರೆಗ್ಯುಲರ್ ಆಗಿ ಆಡ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ಆಫ್ ಮೂವಿ?
ಮೂವಿ ಅಂಡ್ ಆಲ್ಸೋ ಪ್ಯಾಷನ್. ಐ ಲವ್ ಬ್ಯಾಡ್ಮಿಂಟನ್, ತುಂಬಾ ಎಂಜಾಯ್ Okay. ಮಾಡ್ತೀನಿ. ಅಲ್ಲಿ ಬ್ಯಾಡ್ಮಿಂಟನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ. Yeah. ನೀವು ಅಂಡ್ ಒರಿಜಿನಲ್ ಪಾತ್ರಕ್ಕೂ ಕನೆಕ್ಟ್ ಆಗಿದ್ದೀರಾ. ಸೊ ಕತೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಲೈಕ್ ಇದು ಧನುಶ್ರೀ ಅವ್ರಿಗೆ ಹೋಗ್ಬೇಕು ಅಂತ, ನೀವೇನಾದ್ರು ಆಡಿಷನ್ ಕೊಟ್ಟು ಬಂದಿದ್ರ, ಹೇಗೆ ಅದು? ಸೊ ಈ ಚಿತ್ರ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕೌಟಿಂಗ್ ಮಾಡ್ತಿದ್ರು ಅಂಡ್ ನಾನು ಬ್ಯಾಡ್ಮಿಂಟನ್ ಆಡಿರೋ ಫೋಟೋಸ್ ವಿಡಿಯೋಸ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ದಟ್ಸ್ ಹೌ ದೇ ಕೇಮ್ ಅಕ್ರಾಸ್ ಮೈ ಪ್ರೊಫೈಲ್. ಅದಾದ್ಮೇಲೆ ಆಡಿಷನ್ ಕೂಡ ಇತ್ತು. ದೇವರ್ ಮೆನ್ಷನಿಂಗ್ ತುಂಬಾ ಪ್ರೊಫೈಲ್ಸ್ ಆಡಿಷನ್ ಮಾಡಿದ್ದಾರೆ ಆಲ್. ಅದು ಐ ಥಿಂಕ್ ದೆಮ್ ನನಗೆ ಹೆಂಗೆ ಒಂದು ಕತೆ ಕ್ಯಾರೆಕ್ಟರ್ ಕನೆಕ್ಟ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಅವರಲ್ಲೂ ದೇ ಆಲ್ಸೋ ಹ್ಯಾವ್ ಸಮ್ ಗಟ್ ಫೀಲಿಂಗ್, ಸಮ್ ಕೈಂಡ್ ಆಫ್ ಕನೆಕ್ಟ್ ವಿತ್ ಅ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಅಲ್ಲ. ಐ ಥಿಂಕ್ ದಟ್ ಹ್ಯಾಪನ್ ಆನ್ ದ ಡೇ ಆಫ್ ಆಡಿಷನ್ ಇಟ್ ಸೆಲ್ಫ್. ಸೋ ಗ್ರೇಟ್ಫುಲ್. ಆ ತಂಡ ಅವತ್ತೇ ಯು ಸೆಲೆಕ್ಟೆಡ್ ಅಂತ ಹೇಳಿ ನನಗೆ ಅವತ್ತೇ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡ್ರು. ಸೊ ದೇ ವರ್ ವೆರಿ ಹ್ಯಾಪಿ. ಲೈಕ್ ಒಂದು ಬ್ಯಾಡ್ಮಿಂಟನ್ ಮ್ಯಾಚ್ ಆಡಬೇಕಾಗಿತ್ತು ನನ್ನ ಸೆಲೆಕ್ಷನ್ಗೆ, ಅಂಡ್ ಬಿಕಾಸ್ ದಟ್ ದೇ ವರ್ ವೆರಿ ಸ್ಪೆಸಿಫಿಕ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅಂತ ಹೇಳುವಾಗ. ಹೌದು, ಕರೆಕ್ಟ್. ಅಂಡ್ ಆದ್ಮೇಲೆ ಆಡಿಷನ್, ಸ್ಕ್ರಿಪ್ಟ್ ಆಡಿಷನ್ ಬಿತ್ತು, ಬಿಕಾಸ್ ತಮಿಳ್ ಚೆನ್ನಾಗಿ ಮಾತಾಡೋರು ಕೂಡ ಬೇಕಿತ್ತು ಅವ್ರಿಗೆ. ಯಾ, ಅಂಡ್ ಐ ಥಿಂಕ್ ಐ ಟಿಕ್ಡ್ ಆಲ್ ದ ಕ್ರೈಟೀರಿಯಾಸ್ ದೇ ಹ್ಯಾಡ್. ಈ ಮೂವಿ ಹೆಸರು ಆರ್ಯ ರಿಲೀಸ್ ಮಾಡೋದು ಅಂತ, ಬಿಕಾಸ್ ನಾನು ನಿಮ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಅದೊಂದು ಪಿಕ್ಚರ್ ನ ನೋಡಿದೆ. ಕ್ಯಾನ್ ಯು ಶೇರ್ ದಟ್ ಎಕ್ಸ್ಪೀರಿಯನ್ಸ್? ಎಸ್, ರೀಸೆಂಟ್ ಆಗಿ ನಮ್ದು ಪೂಜಾ ಆಯ್ತು, ಫಿಲ್ಮ್ ಟೈಟಲ್ ಲಾಂಚ್ ಪೂಜಾ. ಅದಕ್ಕೆ ಮೀನಾ ಮ್ಯಾಮ್, ಆಕ್ಟ್ರೆಸ್ ಮೀನಾ ಮ್ಯಾಮ್, ವೆರಿ ರಿನೌಂಡ್ ಆಕ್ಟ್ರೆಸ್, ಅವ್ರು ಬಂದಿದ್ರು. ಅಂಡ್ ಆರ್ಯ ಸರ್ ಆನ್ಲೈನ್ ಲಾಂಚ್ ಮಾಡಿದ್ರು ನಮ್ಮ ಟೈಟಲ್ ನ. ಸೊ ತುಂಬಾ ತಮಿಳ್ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ದೇ ಹ್ಯಾಡ್ ಕಮ್ ಟು ಸಪೋರ್ಟ್ ನಮ್ಮ ಚಿತ್ರನ. ಪೂಜೆಗೆ ಬಂದಿದ್ರು. ಸೊ ಇದು ಡೈರೆಕ್ಟರ್ ಹೆಸರು ವಿಮಲ್ ಅಂತ, ಅಂಡ್ ಪ್ರೊಡ್ಯೂಸರ್ ಇಸ್ ಧನಂಜಯನ್, ಒನ್ ಆಫ್ ದ ಪ್ರೊಡ್ಯೂಸರ್. ದೇ ಹ್ಯಾವ್ ಅ ಗುಡ್ ನೇಮ್ ಇಂಡಸ್ಟ್ರಿಯಲ್ಲಿ. ಸೊ ಅದಕ್ಕೆ ಸಪೋರ್ಟ್ ಮಾಡೋದಕ್ಕಂತ ತುಂಬಾ ಜನ ಬಂದಿದ್ರು ಇಂಡಸ್ಟ್ರಿಯಿಂದ. ಜೊತೆಗೆ ನೀವು ಮೈಂಡ್ ರೀಡರ್ ಅಂತ ಒಂದು ಶಾರ್ಟ್ ಮೂವಿ, ಐ ಥಿಂಕ್ ಮೈಕ್ರೋ ಸೀರೀಸ್, ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ, ಐ ಥಿಂಕ್ ಯಶವಂತ್ ಶೆಟ್ಟಿ ಅವರು. ಆಕ್ಚುಲಿ ಅದು ತುಂಬಾ ಜನ ಕನೆಕ್ಟ್ ಆಯ್ತು, ಮೈಂಡ್ ರೀಡರ್ ಅನ್ನೋ ಒಂದು ಕಾನ್ಸೆಪ್ಟ್. ಬಿಕಾಸ್ ನಿಮ್ಮ ಇನ್ಸ್ಟಾಗ್ರಾಮ್ ಕಾಮೆಂಟ್ಸ್ ಅಲ್ಲಿ ನೋಡುವಾಗ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಆ ಒಂದು ಬಿಟ್ ನೋಡಿದ ತಕ್ಷಣ ಇಟ್ ವಿಲ್ ಬಿ ಲೈಕ್ ವಾಟ್ ಇಸ್ ನೆಕ್ಸ್ಟ್. ನಿಮ್ಮಿಬ್ರು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಸಡನ್ ಆಗಿ ಅವ್ರ ಮೈಂಡ್ ರೀಡರ್ ಅಂತ ಹೇಳ್ತಾರೆ. ಯು ವಿಲ್ ಬಿ ಶಾಕ್ಡ್. ಆಕ್ಚುಲಿ ಈ ಒಂದು ಮೈಂಡ್ ರೀಡರ್ ಸೀರೀಸ್ ನ ವಾಟ್ ಈಸ್ ಬೇಸಿಕಲಿ ಅಬೌಟ್, ಆ ಒಂದು ವೆಬ್ ಸೀರೀಸ್ ಅಂತ ಹೇಳಿದ್ರಿ ಅಲ್ವಾ? ನೋ, ಆಕ್ಚುಲಿ ಇನ್ನ ಅದು ಪ್ಲಾನ್ ಆಗಿಲ್ಲ. ನೀಡ್ ಟು ಸಿ ವೆದರ್ ದ ಡೈರೆಕ್ಟರ್ ಇಸ್ ಗೋನ್ ಟು ಮೇಕ್ ಮೋರ್ ಆಫ್ ಇಟ್. ಅದನ್ನ ನಾವು ಜಸ್ಟ್ ಆಸ್ ಅ ಸ್ಮಾಲ್ ಪ್ರಾಜೆಕ್ಟ್, ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ತರ ಮಾಡಿದ್ದು. ವೆರಿ ಲಾಸ್ಟ್ ಮಿನಿಟ್ ಪ್ರಾಜೆಕ್ಟ್. ಐ ಥಿಂಕ್ ಟೀಮ್ ಜೊತೆ ಹಿಂದಿನ ದಿನ ಡಿಸ್ಕಷನ್ ಆಗಿದ್ದು, ನೆಕ್ಸ್ಟ್ ಡೇ ವಿ ಶಾರ್ಟ್ ಇಟ್, ಆ ಥರ ಮಾಡಿದ್ದು ಆ ಪ್ರಾಜೆಕ್ಟ್ನ. ಬಟ್ ಅದೇ ದಟ್ ಕೇಮ್ ಔಟ್ ಸೋ ಗುಡ್ ಬಿಕಾಸ್ ಎವ್ರಿ ಒನ್ ವೆಲ್ ಪ್ರಿಪೇರ್ಡ್. ಡೈರೆಕ್ಟರು ಆ್ಯಂಡ್ ಇವನ್ ಯಶವಂತ್, ಹೀಸ್ ಅ ಗ್ರೇಟ್ ಆಕ್ಟರ್. ಸೊ ಎಲ್ಲ ಪ್ರಿಪೇರ್ಡ್ ಆಗಿ ಬಂದ್ವಿ ಸೆಟ್ಗೆ. ಶಾರ್ಟ್ ಇಟ್ ವೆರಿ ಕ್ವಿಕ್ಲಿ, ಟರ್ನ್ಡ್ ಔಟ್ ಗ್ರೇಟ್. ಜನಗಳಿಗೆ ತುಂಬಾ ಇಷ್ಟ ಆಯ್ತು. ಸೊ ಖಂಡಿತ ಐ ಥಿಂಕ್ ಕ್ಯೂರಿಯಸ್ ವಾಟ್ ಇಸ್ ನೆಕ್ಸ್ಟ್. ಐ ಮೀನ್ ಬಿಕಾಸ್ ಆ ಟೈಟಲ್ ಒಂಥರ ತುಂಬಾ ಕ್ಯೂರಿಯಸ್ ಆಗಿದೆ. ಎಲ್ರಿಗೂ ಅನ್ಸಿದೆ ಕೈಂಡ್ ಆಫ್ ವಾಟ್ ಮೈಟ್ ಬಿ ನೆಕ್ಸ್ಟ್ ಏನು. ಮೈಂಡ್ ರೀಡರ್ ಅಂತ ಹೇಳುವಾಗ ನಾರ್ಮಲಿ ಈ ಒಂದು ಬೇಸಿಕಲಿ ಮಾಡ್ತಿರ್ಬೇಕು, ಯಾರು ಕನೆಕ್ಟ್ ಆಗ್ತಿರ್ಬೇಕಾದ್ರೆ ಆರ್ ಯು ಮೈಂಡ್ ರೀಡರ್ ಅಂತ ಹೇಳಿದ್ವಿ, ಅದು ಇಂಟರ್ ಕನೆಕ್ಟ್ ಆಯ್ತಲ್ವಾ. ಸೊ ಟೈಟಲ್ ಒಂಥರ ಕ್ಯಾಚಿ ಆಗಿದೆ ಅದು. ಸೊ ಈ ತರ ಮೈಕ್ರೋ ಸೀರೀಸ್ ಅಲ್ಲೂ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದೆ ನಿಮ್ಗೆ? ಐ ಆಮ್ ಓಪನ್. ಲೈಕ್ ಐ ಸೆಡ್, ಪ್ಲಾಟ್ಫಾರ್ಮ್ ಅನ್ನೋದು ನನ್ಗೆ ಬರೋದು only after I think about the content, the character in the team. So this project, actually ನೀವು ನೋಟಿಸ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ lot of micro drama series are coming up. So I think that is the next big thing, which has become a big thing already. ಹೇಳ್ಬೇಕಂದ್ರೆ ದೊಡ್ಡ ಆರ್ಟಿಸ್ಟ್ ಗಳೆಲ್ಲ ಅದರಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. yes. ಎಂಡ್ ಆಫ್ ದ ಡೇ ವ್ಯೂವರ್ಶಿಪ್ ಮೇಲೆ ಹೋಗುತ್ತೆ. ಸೊ ಆಡಿಯನ್ಸ್ ಏನ್ ನಾನು ನೋಡ್ತಿದ್ದಾರೆ ಅಲ್ಲಿ ನಾವು ಕಾಣಿಸ್ಕೊಬೇಕು. What are they seeing most of the time? People are on their phone most of the time. ಅಲ್ವಾ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಲೇ ಇರ್ತಾರೆ. ಸೊ ಅಲ್ಲಿ ನಾವು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಿದ್ರೆ ಜನಗಳಿಗೆ, they will be occupied with all of these good content that we are giving. Alla, end of the day we want to entertain the audience. So true. Alva. So micro drama series, I'm very much open to doing it, and I think ee team with the audience reaction nodadmele I think they will be planning one series ಮಾಡೋದಕ್ಕೆ ಈ ಟಾಪಿಕ್ ಇಟ್ಕೊಂಡು. Being an actor, ನೀವು ಒಂದು ರೋಲ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೋಮ್ವರ್ಕ್ ಹೇಗಿರುತ್ತೆ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಕ್ರಿಪ್ಟ್ನ ತುಂಬ ಸಲ ಓದಬೇಕು. ಓಕೆ, ಎಸ್, ಅದನ್ನ ಸ್ಕ್ರಿಪ್ಟ್ನ ಕಥೆನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌ ಇಟ್ ಸ್ಟಾರ್ಟ್ಸ್, ವಾಟ್ ಇಸ್ ದ ಹೈ ಪಾಯಿಂಟ್ಸ್ ಕಥೆಯಲ್ಲಿ, ಆ್ಯಂಡ್ ಹೌ ಇಟ್ ಎಂಡ್ಸ್, ಆ್ಯಂಡ್ ಆ ಕ್ಯಾರೆಕ್ಟರ್ದು ಗ್ರಾಫ್ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನೇನು ಡೌಟ್ಸ್ಗಳಿದೆಯೋ ಎಲ್ಲ ಡೈರೆಕ್ಟರ್ ಹತ್ರ ಓಪನ್ ಆಗಿ ಕೇಳಿ ಅದಕ್ಕೆ ಉತ್ತರಗಳು ತೊಗೊಬೇಕು. ಸೊ ಒನ್ಸ್ ವಿ ಡೂ ದಿಸ್,
ವಿ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಒಂದು ರೇಂಜಿಗೆ. ಅದಾದಮೇಲೆ ಟೆಕ್ಸ್ಟ್ ಅನಾಲಿಸಿಸ್ ಅಂತಾರೆ ಇದನ್ನ. ಪ್ರತಿಯೊಂದು ಲೈನ್ಗೂ ಕೂಡ ಒಂದು ಸಬ್ ಟೆಕ್ಸ್ಟ್ ಅಂತ ಇರುತ್ತೆ, ಯಾಕೆ ಆ ರೀತಿ ಹೇಳ್ತಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಊಟ ಆಯ್ತಾ ಅಂತ ನಾನು ಕೇಳಿದಾಗ, ಅದು ಊಟ ಆಯ್ತಾ ಅನ್ನೋದು ನೀವು ತುಂಬಾ ದಿನದಿಂದ ತಿಂದಿಲ್ಲ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಅಂದಾಗ ನಾನು ಹೇಳೋ ರೀತಿ ಬೇರೆ ತರ ಇರುತ್ತೆ. ಇಲ್ಲ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಊಟ ಆಯ್ತಾ ಅಂತ ಕೇಳಿದ್ರೆ ಬೇರೆ ತರ ಇರುತ್ತೆ. ಟೋನ್, ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಅಂಡ್ ಆಲ್ಸೋ ವಾಟ್ ಆಮ್ ಐ ಟು ಯು, ನಮ್ಮ ಡೈನಮಿಕ್ಸ್ ಏನು. ನೀವು ನನ್ನ ತಾಯಿ ಆಗಿದ್ರೆ, ಇಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರೆ, ಇಲ್ಲ ಯಾರೋ ಸ್ಟ್ರೇಂಜರ್ ಆಗಿದ್ರೆ, ನಾನು ಕೇಳೋ ರೀತಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಡೈನಮಿಕ್ಸ್ ಅರ್ಥ ಮಾಡ್ಕೋಬೇಕು. ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅದು ಹೇಳುವಾಗ ಏನ್ ನಡೆದಿದೆ, ಇದಕ್ಕಿಂತ ಮುಂಚೆ ಏನೇನ್ ನಡೆದಿದೆ ಇವ್ರ ಜೊತೆ. ಸೊ ಅದನ್ನ ಸಬ್ ಟೆಕ್ಸ್ಟ್ ಅಂತಾರೆ. ಸೊ ಅದು ಸಬ್ ಟೆಕ್ಸ್ಟ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಡೈಲಾಗ್ ಕೂಡ. ಸೊ ಇದ್ರದ್ದೆಲ್ಲ ತುಂಬಾ ನೋಟ್ಸ್ ಇರುತ್ತೆ ನಾನು ಬರ್ಕೊಳ್ಳೋದು. ಅಂಡ್ ಫಾರ್ ಮೀ ದಿಸ್ ಪರ್ಸ್ನಲಿ ಹೆಲ್ಪ್ಸ್, ವೇರ್ ನಾನು ಅದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಒಂದ್ಸತಿ ಆ ಸೀನ್ ಕಾಂಟೆಕ್ಸ್ಟ್ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಅದನ್ನ ಪರ್ಫಾರ್ಮ್ ಮಾಡ್ತೀನಿ. ನನ್ನ ರೂಮಲ್ಲಿ ಮೈ ಸ್ಪೇಸ್ ಐ ಜಸ್ಟ್ ಪರ್ಫಾರ್ಮೆನ್ಸಿ ನನಗೆ ನ್ಯಾಚುರಲಿ ಏನ್ ಡೈಲಾಗ್ ಬರುತ್ತೆ ಅಂತ. ಬಿಕಾಸ್ ಕೆಲವೊಂದ್ಸತಿ ಡೈರೆಕ್ಟರ್ ಯಾವ ರೀತಿ ಡೈಲಾಗ್ ಬರ್ದಿರ್ತಾರೋ ಅದು ನಂಗೆ ನ್ಯಾಚುರಲಿ ನನಗೆ ಅದು ಆ ಒಂದು ಫ್ಲೋ ಅಲ್ಲಿ ನಂಗೆ ಹೇಳಕ್ ಆಗ್ತಿರಲ್ಲ. ಕೆಲವೊಂದ್ಸತಿ ಕೆಲವು ಡೈಲಾಗ್ಸ್ನ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ. ಇಫ್ ಡೈರೆಕ್ಟರ್ ಇಸ್ ಓಪನ್ ಟು ಮೇಕಿಂಗ್ ದೋಸ್ ಚೇಂಜಸ್, ಥ್ಯಾಂಕ್ಫುಲಿ ಇಲ್ಲಿವರೆಗೂ ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ ದೇವ್ ಬಿನ್ ಓಪನ್ ಟು ದ್ಯಾಟ್. ಸೊ ಸ್ವಲ್ಪ ಟ್ವೀಕ್ಸ್ ಹಿಯರ್ ಅಂಡ್ ದೇರ್ ಐ ಮೇಕ್ ಇಟ್, ಅಂಡ್ ದೆನ್ ಅದನ್ನ ಬರ್ಕೊಂತೀನಿ ನಾನು. ಐ ರೈಟ್ ಮೈ ಡೈಲಾಗ್ಸ್, ನನಗೇನು ನ್ಯಾಚುರಲಿ ಓಕೆ ಅನ್ಸೋ ಐ ರೈಟ್ ಇಟ್. ಸೊ ಇಷ್ಟು ಪ್ರಿಪ್ರೇಷನ್ ಮಾಡ್ಕೋತೀನಿ, ವೆರ್ ಐ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್, ದ ಕ್ಯಾರೆಕ್ಟರ್, ದ ಡೈನಮಿಕ್ಸ್, ದ ಕೋರ್ ವ್ಯಾಲ್ಯೂ ಆಫ್ ದ ಕ್ಯಾರೆಕ್ಟರ್ ಅಂಡ್ ಸಬ್ ಟೆಕ್ಸ್ಟ್. ಮಿಕ್ಕಿದೆಲ್ಲ ಸೆಟ್ಟಲ್ಲಿ. ಯಾಕಂದ್ರೆ ಆಕ್ಟಿಂಗ್ ಅನ್ನೋದು ಇಟ್ಸ್ ಮೋರ್ ಆಫ್ ರಿಯಾಕ್ಟಿಂಗ್. ನಾವು ತುಂಬಾನೇ ಪ್ರಿಪೇರ್ ಆಗಿ ಹೋಗ್ಬಿಟ್ರೆ ಸೆಟ್ಟಿಗೆ, ವಿಚ್ ಇನಿಷಿಯಲಿ ನಾನು ಮಾತ್ರ ಮಾಡಿದ್ದೆ, ವಿಚ್ ಐ ಹ್ಯಾವ್ ಗ್ರೋನ್ ಔಟ್ ಆಫ್ ನೌ. ಓವರ್ ಪ್ರಿಪರೇಷನ್ ಇಸ್ ನಾಟ್ ಸೊ ಗುಡ್, ಬಿಕಾಸ್ ಅಲ್ಲಿ ನಾವು ಹೋದಾಗ ಬೇರೆನೇ ಇರುತ್ತೆ ಕತೆ. ಯಾಕಂದ್ರೆ ಸೆಟ್ ಅಲ್ಲಿ ನಮ್ಗೆ ಬ್ಲಾಕಿಂಗ್ಸ್ ಯಾವ ತರ ಕೊಡ್ತಾರೆ ಗೊತ್ತಿರಲ್ಲ ನಮ್ಗೆ ಮುಂಚೆನೆ, ಅಂಡ್ ಕೋ ಆಕ್ಟರ್ಸ್ ಯಾವ ತರ ಆಕ್ಟ್ ಮಾಡ್ತಿದಾರೆ ಅಂತ ನಮ್ಗೆ ಗೊತ್ತಿರಲ್ಲ ಮುಂಚೆ. ಅದೆಲ್ಲ ಸೆಟ್ ಅಲ್ಲೇ ನಡೆಯೋದು. ಸೊ ಅಲ್ಲಿ ಹೋದ್ಮೇಲೆ ಡೈರೆಕ್ಟರ್ ಎಲ್ಲ ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತಾರೆ, ಬ್ಲಾಕಿಂಗ್ಸ್ ಕೊಡ್ತಾರೆ. ಆಕ್ಟರ್ ಜೊತೆ ಒಂದು ರಿಹರ್ಸಲ್ ಮಾಡೇ ಮಾಡ್ತೀನಿ ನಾನು. ಇಫ್ ದೇ ಆರ್ ಓಪನ್ ಟು ಇಟ್, ಐ ವುಡ್ ಲವ್ ಟು ಡೂ ಒಂದು ಆನ್ ಸೆಟ್ ಅಲ್ಲಿ ಒಂದು ಮಾನಿಟರ್ ಮಾಡ್ತೀವಿ. ಸೊ ಅವಾಗ ಗೊತ್ತಾಗ್ಬಿಡುತ್ತೆ ಆಕ್ಟರ್ದು ರೇಂಜ್ ಆಫ್ ಆಕ್ಟಿಂಗ್ ಏನಿದೆ ಅಂತ. ಅಕಾರ್ಡಿಂಗ್ ಟು ದಟ್ ಐ ರಿಯಾಕ್ಟ್. ಸೊ ದಿಸ್ ಇಸ್ ಮೈ ಪ್ರಾಸೆಸ್. ಯಾವ ಆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ಕನ್ಸಿದೆ ನಿಮಗೆ? I am a very big fan of Yash. Okay. Yeah, I want to work with Yash definitely, and I wanted to work with Kishore sir. I got to work with him. ತುಂಬಾ ಇದಾರೆ ಆಕ್ಟರ್ಸ್ ದಟ್ ಐ ವಾಂಟ್ ಟು ವರ್ಕ್ ವಿತ್. ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ನನಗೆ. ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅನ್ನೋದು? ಡೈರೆಕ್ಟರ್ಸ್ ಹೇಮಂತ್ ರಾವ್ ಸರ್. ಐ ಲವ್ ದ ವೇ ಹಿ ರೈಟ್ಸ್ ಕ್ಯಾರೆಕ್ಟರ್ಸ್. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಮುಖ್ಯತೆ ಇರುತ್ತೆ ಕಥೆಯಲ್ಲಿ. ಸೊ ಆ ಥರ ಒಂದು ಕಥೆಯಲ್ಲಿ ಭಾಗಿಯಾಗೋದಕ್ಕೆ ನನಗೆ ತುಂಬ ಇಷ್ಟ. SSC ಸಪ್ತಸಾಗರದ ಆಚೆಯಲ್ಲೋ, ಐ ಲವ್ ದಟ್ ಫಿಲ್ಮ್. ಸೊ ಫೀಮೇಲ್ ಕ್ಯಾರೆಕ್ಟರ್ಸ್ ಅವ್ರು ಬರೆಯೋ ರೀತಿ ಐ ಲವ್ ಇಟ್. ಅವ್ರ ಚಿತ್ರದಲ್ಲಿ ನಂಗೆ ಅವಕಾಶ ಸಿಕ್ತಾರೆ, ಐ ಬಿ ವೆರಿ ಹ್ಯಾಪಿ. ಅಂಡ್ ರಿಷಬ್ ಸರ್ ಕಥೆಗಳು ಕೂಡ ತುಂಬಾ ಎಂಟರ್ಟೈನಿಂಗ್, ಸೋ ಲೋಕಲಿ ರೂಟೆಡ್. ಹೌದು, ಎಸ್. ನೆಕ್ಸ್ಟ್ 5 years ಆದ್ಮೇಲೆ, 5 ವರ್ಷಗಳ ನಂತರ ಧನುಶ್ರೀ ಅವ್ರನ್ನ ನಾವ್ ಯಾವ ಮಟ್ಟದಲ್ಲಿ ನೋಡ್ಬೋದು? ಥ್ಯಾಂಕ್ ಸೂಪರ್ ಸ್ಟಾರ್, an actor who has a really good filmography. Okay. ನನಗೆ ತುಂಬ ಮುಖ್ಯ ನಾನು ಮಾಡಿರೋ ಚಿತ್ರಗಳು, ನಾನು ಮಾಡಿರೋ ಪಾತ್ರಗಳು, ನನ್ನ ರೇಂಜ್ ಆಫ್ ಆ್ಯಕ್ಟಿಂಗ್, ನನ್ನ ಸ್ಕಿಲ್ ಸೆಟ್ನ ತೋರ್ಸೋ ಥರ ಇರಬೇಕು. ಸೊ ಐ ಥಿಂಕ್ 5 years down the lane, ಭಾಷೆ ಅನ್ನೋದು ನನಗೆ ಬ್ಯಾರಿಯರೇ ಅಲ್ಲ. ಕತೆ ಇಷ್ಟ ಆದರೆ ಅದಕ್ಕೆ ಬೇಕಾಗಿರೋದು ಏನೇನು ಸ್ಕಿಲ್ ಸೆಟ್ ಬೇಕು, ಲ್ಯಾಂಗ್ವೇಜ್ ಆಗಿರಲಿ, ಇಲ್ಲ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಆಗಿರಲಿ, ಡಾನ್ಸ್ ಆಗಿರಲಿ, ಮಾರ್ಷಲ್ ಆರ್ಟ್ಸ್ ಆಗಿರಲಿ, ನಂಗೆ ಕಲಿಯೋಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ಏನು ಬೇಕಿದೆಯೋ ಐ ವಿಲ್ ಡೆಫಿನೆಟ್ಲಿ ಲರ್ನ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಇಟ್. ಸೊ I think I'll be seeing myself Hollywood ಅಲ್ಲಿ ಕೂಡ. Oh, that's nice. Because manifest ಮಾಡ್ಕೊಳ್ತಾ ಹೋಗ್ಬೇಕು. Sometimes works manifestation. Because ಇವಾಗ ಎಲ್ಲರೂ I think it's a trending manifest ಮಾಡ್ಕೊಳ್ಳೋದು. It is like ಎಷ್ಟೋ ಜನಕ್ಕೆ ಡ್ರೀಮ್ ಕಮ್ ಟ್ರೂ ತರ ಆಗ್ಬಿಟ್ಟಿದೆ ಅದು. ಮ್ಯಾನಿಫೆಸ್ಟೇಷನ್ ಇಸ್ ಆಲ್ ಅಬೌಟ್. ರೈಟ್. ಓಕೆ, ನೆಕ್ಸ್ಟ್ ಧನುಶ್ರೀ ಅವ್ರಿಗೆ ವಾಟ್ ಇಸ್ ದ ಲೈಫಲ್ಲಿ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಏನಿದೆ? ಟರ್ನಿಂಗ್ ಪಾಯಿಂಟ್, ಐ ಥಿಂಕ್ ಆಪರ್ಚುನಿಟಿ ವೈಸ್ ಟರ್ನಿಂಗ್ ಪಾಯಿಂಟ್ ಡೆಫಿನೆಟ್ಲಿ ಎಡಗೈ ಅಪಘಾತ ಕಾರಣ. ನನ್ನ ವೆರಿ ಫಸ್ಟ್ ಡೆಬ್ಯೂ ಅಲ್ಲ, ಸೊ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಬಿಕಾಸ್ ಒಂದು ಫೀಚರ್ ಫಿಲ್ಮ್ ರಿಲೀಸ್ ಆದಾಗೇನೆ ಜನಗಳಿಗೆ ತೋರ್ಸೋಕ್ಕಾಗೋದು ನನ್ನೊಂದು ಆ್ಯಕ್ಟಿಂಗ್ ರೇಂಜ್ ಆಗಿರಲಿ, ಮೈ ಸ್ಕಿಲ್ ಸೆಟ್. ಸೊ ಈ ಸಿನಿಮಾದಲ್ಲಿ ಅಗೇನ್ ಲೈಕ್ I've gotten a really good role to play. So it has been a turning point. And apart from that turning point,
ಆಸ್ ಅನ್ ಆರ್ಟಿಸ್ಟ್ ಲೈಕ್ ಲರ್ನಿಂಗ್ ಆರ್ಕ್ಸ್ ಅನ್ನೋದು ಹಲವಾರಿದೆ. ನನಗೆ ತುಂಬಾ ಇದ್ದಾರೆ ಗುರುಗಳು ಆ್ಯಕ್ಟಿಂಗಲ್ಲಿ. ಸಿನ್ಸ್ ಐ ಕೀಪ್ ಅಬ್ಸರ್ವಿಂಗ್ ಬೇರೆಯವರು ನನ್ನ ಕೋ ಆ್ಯಕ್ಟರ್ಸ್ ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಮೈ ಥಿಯೇಟರ್ ಡೈರೆಕ್ಟರ್ಸ್ ಕೆಲವೊಬ್ಬರು ಅವರು ನನಗೆ ಹೇಳ್ಕೊಟ್ಟಿರೋದು, ಆ್ಯಂಡ್ ಡೈರೆಕ್ಟರ್ಸು ಕೂಡ ಸಮ್ ಡೈರೆಕ್ಟರ್ಸ್ ದ ಕೈಂಡ್ ಆಫ್ ಫೀಡ್ಬ್ಯಾಕ್ ದೇವ್ ಗಿವನ್ ಮೀ, ಇದೆಲ್ಲ ನಂಗೆ ಟರ್ನಿಂಗ್ ಪಾಯಿಂಟ್ ಆಗಿದೆ. ಬಿಕಾಸ್ ವಾಟ್ ಐ ಆಮ್ ಟುಡೇ, ನಂಗೆ ಈ ಆರ್ಟ್ ಬಗ್ಗೆ ಏನೇನು ನನಗೆ ಗೊತ್ತೋ, ನಾನು ಯಾರ್ಯಾರನ್ನ ಮೀಟ್ ಮಾಡಿದ್ದೀನೋ ಇಲ್ಲಿವರೆಗೂ, ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಆಲ್ ಆಫ್ ದೋಸ್ ಪೀಪಲ್ ಹ್ಯಾವ್ ಟಾಟ್ ಮೀ ಸಮಥಿಂಗ್ ಆರ್ ದಿ ಅದರ್. ಈವನ್ ಇಫ್ ಇಟ್ ಸಮಥಿಂಗ್ ಸ್ಮಾಲ್, ಆ ಒಂದು ಸ್ಮಾಲ್ ರಿಯಲೈಸೇಷನ್ ಇಂದ ಒಂದು ಬಿಗ್ ಇಂಪ್ಯಾಕ್ಟೇ ಆಗಿತ್ತು ನನ್ನ ಜರ್ನಿಯಲ್ಲಿ. ಸೊ ಟರ್ನಿಂಗ್ ಪಾಯಿಂಟ್ಸ್ ಐವ್ ಹ್ಯಾಡ್ ಮೆನಿ ಫಾರ್ ಶೋರ್. ಓಕೆ, ಬೀಯಿಂಗ್ ಅ ಆರ್ಟಿಸ್ಟ್, ಸಕ್ಸಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ರಿಜೆಕ್ಷನ್ಸ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಡು ಯು ಥಿಂಕ್ ಆರ್ಟಿಸ್ಟ್ಗಳು ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಅಗತ್ಯ ಇದೆಯಾ? For sure. There have been times when I've really felt so sad about a rejection, cried about it. Avella agide. When it hits even more is when, you know, you get very connected to it. You're so close, like there'll be different levels of audition also. So when you get so close to getting that role, ಇದು ನನಗೆ ಇದು ಅಂತಲೂ ಕೂಡ ಅನ್ಸ್ಬಿಟ್ಟಿರುತ್ತೆ, ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಆಡಿಷನ್ ಮಾಡ್ತಾ ಮಾಡ್ತಾ ಪಾತ್ರಕ್ಕೆ. ಅವಾಗ ಸಿಗದೆ ಹೋದಾಗ ಅವಾಗ ತುಂಬಾ ಹರ್ಟ್ ಆಗುತ್ತೆ ಖಂಡಿತ. ಬಟ್ ಅಟ್ ದಟ್ ಪಾಯಿಂಟ್ ವಾಟ್ ಐ ಟೆಲ್ ಮೈ ಸೆಲ್ಫ್ ಇಸ್, ಬೇಜಾರಾಗುತ್ತೆ ಆ ಮೂಮೆಂಟ್ಗೆ, ಬಟ್ ಇಟ್ಸ್ ಜಸ್ಟ್ ಅ ಪಾಸಿಂಗ್ ಕ್ಲೌಡ್ ಆಗಿರಲಿ, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಲೆಟ್ಸ್ ನಾಟ್ ಗೋ ಡೀಪ್ ಇನ್ ಟು ಇಟ್. ಬಿಕಾಸ್ ಇಫ್ ದಟ್ ಡಿನ್ ಹ್ಯಾಪನ್ ಟು ಮೀ, ದಟ್ ವಾಸಂಟ್ ಮೆಂಟ್ ಫಾರ್ ಮೀ ಅಷ್ಟೇ. ಅದು ನನಗೆಲ್ಲ ಬೇರೆ ಯಾರಿಗೂ ಬರ್ದಿದ್ದಾರೆ, ಅದು ಬೇರೆ ಯಾರಿಗೂ ತಲುಪಬೇಕಿತ್ತು, ಪರವಾಗಿಲ್ಲ, ನನಗೆ ಬರಬೇಕಾಗಿರೋದು ಬಂದೇ ಬರುತ್ತೆ. ಸೊ ಅಟ್ಲೀಸ್ಟ್ ಈ ಆಡಿಷನ್ ಮುಖಾಂತರ ಏನೋ ಒಂದು ಕಲ್ತಿರ್ತೀನಿ ನಾನು, ಖಂಡಿತ ಏನೋ ಕಲ್ತಿರ್ತೀನಿ, ವಾಟ್ ಐ ಕ್ಯಾನ್ ಡೂ ಬೆಟರ್. ಆರ್ ಅದು ಆಡಿಷನ್ ಮಾಡೋದೇ ಒಂದು ಖುಷಿ ವಿಚಾರ ನನಗೆ ಆ್ಯಕ್ಚುಲಿ, ಬಿಕಾಸ್ ಐ ಲವ್ ಪರ್ಫಾರ್ಮಿಂಗ್. I love performing in front of cameras. ಕಲಿತಾ ಹೋಗ್ತೀರಾ, ಒಂದೊಂದು ರಿಜೆಕ್ಷನ್ಸ್ ಅಲ್ಲಿ ಒಂದೊಂದು ಕಲಿಕೆ ಇರುತ್ತಲ್ಲ. Yeah. So I enjoy auditioning as well. So ಅದು ನಾನು ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ, I try not to focus much on the result. ಅದಕ್ಕೆ ಬಿಕಾಸ್ ತುಂಬಾನೇ ರಿಸಲ್ಟ್ ಮೇಲೆ ಫೋಕಸ್ ಆದಾಗ ನರ್ವಸ್ ಆಗ್ತೀವಿ, ಸೊ ಔಟ್ಕಮ್ ಸರಿಯಾಗಿ ಬರಲ್ಲ. ಯಾ ಸೊ ಐ ಜಸ್ಟ್ ಟ್ರೈ ಟು ಎಂಜಾಯ್ ದ ಪ್ರಾಸೆಸ್. ಆ ಮೂಮೆಂಟ್ ಅಲ್ಲಿ ಇರಬೇಕು. ಇವಾಗ ಆಕ್ಟ್ ಮಾಡ್ತಾ ಇದೀನಾ ಸಾಕು ಅಷ್ಟೇ, ಅದು ಹೌ ಇಟ್ ವಿಲ್ ಟರ್ನ್ ಔಟ್, ಲೆಟ್ಸ್ ಜಸ್ಟ್ ಲೀವ್ ದಟ್ ಟು ಗಾಡ್. ಓಕೆ, ವಾಟ್ ಆರ್ ದ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್? ನಿಮ್ದು ಯಾವ ಪ್ರಾಜೆಕ್ಟ್ಸ್ ಸೈನ್ ಮಾಡಿದಿರಾ? ಎಸ್, ಇವಾಗ ಸದ್ಯಕ್ಕೆ ಇದು ತಮಿಳ್ ಚಿತ್ರ ನಡೀತಿದೆ, ಅಂಡ್ ಒಂದು ಕನ್ನಡ ಚಿತ್ರನೂ ಕೂಡ ದಟ್ಸ್ ಅಬೌಟ್ ಟು ಸ್ಟಾರ್ಟ್ ಶೂಟಿಂಗ್, and one Telugu kuda discussion allide, which is almost getting locked. So these films, I'll talk about it cinema kadeyinda, cinema team kadeyindane ondu announcement baruttalla, we'll definitely talk about it then. So as of now, big news is nan Tamil debut. I'm very excited. Full adralle ivag focused age the coming 2 months is we're going to be finishing the shooting, and adashtu bega release kuda madbekanta idare team, probably by the end of this year theaters alli barutte. ಓಕೆ, ಧನುಶ್ರೀಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮೆಗಾ ಸೀರಿಯಲ್ ಆಪರ್ಚುನಿಟಿ ಬಂದ್ರೆ ಧನುಶ್ರೀ ಮಾಡ್ತಾರಾ? ಸ್ಮಾಲ್ ಸ್ಕ್ರೀನ್ ಸೀರಿಯಲ್ಸ್ ಅವಕಾಶಗಳು ಬಂದಿದೆ. ಥಿಂಗ್ ವಿತ್ ಸೀರಿಯಲ್ಸ್ ಇಸ್ ದಟ್ ಇಟ್ಸ್ ಅ ವೆರಿ ಲಾಂಗ್ ಕಮಿಟ್ಮೆಂಟ್. ಹೌದು, 5 years ಮೆಗಾ ಸೀರಿಯಲ್ ಅಲ್ಲಿ ಮಿನಿಮಮ್ 5 years ಇದ್ದೇ ಇರುತ್ತೆ ಸೀರಿಯಲ್ಸ್ ಗಳಲ್ಲಿ, ಬಿಕಾಸ್ ಲೀಡ್ ಪಾತ್ರ ಬಂದಾಗ ಲಾಂಗ್ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಅಂಡ್ ನನಗೂ ಲೀಡ್ ಪಾತ್ರದಲ್ಲಿ ಬಂದಿದ್ವು ಅವಕಾಶಗಳು, ಹ್ಯಾಡ್ ಟು ಸೇ ನೋ ಬಿಕಾಸ್ ನನ್ನ ಫಿಲ್ಮ್ಸ್ ಆಗ್ಲಿ ಕಮಿಟ್ಮೆಂಟ್ಸ್ ಗಳಾಗಿದ್ದಾವೆ. ಸೊ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ತರ ಆಗ್ಬಾರ್ದಲ್ಲ, ಈ ಕಡೆ ಕಮಿಟ್ಮೆಂಟ್ಸ್ ಆಗ್ಲಿ ಇರೋದ್ರಿಂದ ಐ ಕ್ಯಾನ್ ನಾಟ್ ಕಮಿಟ್ ಟು ಸೀರಿಯಲ್ಸ್. So as of now, focused on the feature films. Yeah. Thank you so much for coming to our studio and ನಿಮ್ಮ life journey ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, and wishing you very all the best for your upcoming projects. Next 5 years we will be seeing a superstar Dhanushri. Thank you so much. I enjoyed thoroughly. Thanks for having me. Thank you. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.